ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸೇ ಆಗಿರುತ್ತೆ ಗೈಸ್. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಡೆಫಿನೆಟ್ಲಿ ಮಾಡ್ತೀನಿ, ರೈಟ್? ಸೊ ಗೈಸ್, ನಿಮಗೆ ಆಪ್ಷನ್ಸ್ ಇರುತ್ತೆ ಈ ಒಂದು ವಿಡಿಯೋದಲ್ಲಿ. ಆಸ್ ಯೂಶುವಲ್ ಹೋಗೋದಕ್ಕೂ ಮುಂಚೆ ಈ ಒಂದು ಟಾಪಿಕ್ ನೆಕ್ಸ್ಟ್ ನಿಮ್ಮ ಲೈಫಲ್ಲಿ ಯಾರು ಬರ್ತಾ ಇದ್ದಾರೆ, ಹೂ ಇಸ್ ಕಮಿಂಗ್ ನೆಕ್ಸ್ಟ್, ಏನಾದರೂ ಒಂದು ನ್ಯೂ ಬಿಗಿನಿಂಗ್ ಆಗ್ತಾ ಇದೆಯಾ ಅಥವಾ ಪಾಸ್ಟ್ ಪರ್ಸನ್ ರಿಟರ್ನ್ ಆಗ್ತಾ ಇದ್ದಾರಾ, ಏನಾಗುತ್ತೆ ಅಂತ ನೋಡೋಣ. ಓಕೆ, ಸೊ ಎಸ್, ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ಅದನ್ನು ನಿಮಗೆ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು ಗೈಸ್. ಸೊ ಫಾರ್ಮ್ಯಾಟ್ ಬಂದ್ಬಿಟ್ಟು ಫಸ್ಟಿಗೆ ನಾವು ಕರೆಂಟ್ ಸಿಚುವೇಶನ್ ನೋಡೋಣ. ನೀವು ಯಾವ ಒಂದು ಸಿಚುವೇಶನಲ್ಲಿ ಇದ್ದೀರಾ, ಅವ್ರು ಯಾವ ಒಂದು ಸಿಚುವೇಶನಲ್ಲಿ ಇದ್ದಾರೆ ಅಂತ, ಹೆಂಗೆ ನೀವು ಮೀಟ್ ಆಗ್ತೀರಾ ಅಂತ ನೋಡೋಣ. ಆ್ಯಂಡ್ ಈ ಪರ್ಸನ್ ನಿಮಗೆ ಆಲ್ರೆಡಿ ಗೊತ್ತಿದ್ದಾರಾ ಇಲ್ವಾ, ಹೊಸೊಬ್ರ ಅಂತ ನೋಡೋಣ. ಅವರ ಪರ್ಸ್ನಾಲಿಟಿ ಬಗ್ಗೆ ನೋಡೋಣ. ಆ್ಯಂಡ್ ದೆನ್ ನಿಮ್ಮ ಮತ್ತೆ ಅವರ ಒಂದು ಕನೆಕ್ಷನ್ ಏನಾಗಿರುತ್ತೆ, ಅದೊಂದು ಫ್ರೆಂಡ್ಶಿಪ್ ಆಗಿರುತ್ತಾ, ಸೋಲ್ಮೇಟ್ ಕನೆಕ್ಷನ್ ಆಗಿರುತ್ತಾ, ಮ್ಯಾರೇಜ್ ಈ ಥರ ಎಲ್ಲ ಆಗಿರುತ್ತಾ, ಎಲ್ಲದಕ್ಕೂ ಒಂದು ಕ್ಲಾರಿಟಿ ಕೊಡೋಣ ಈ ಒಂದು ವಿಡಿಯೋದಲ್ಲಿ. ಓಕೆ, ಸೊ ಎಸ್ ಗೈಸ್, ಆಸ್ ಯೂಶುವಲ್ ಎಲ್ಲ ವಿಡಿಯೋ ಥರ ನಿಮಗೆ ಈ ಒಂದು ವಿಡಿಯೋದಲ್ಲೂ ಕೂಡ 2 ಆಪ್ಷನ್ಸ್ ಇರುತ್ತೆ. ಸೊ ಆಪ್ಷನ್ಸ್ ಇವಾಗ ಆಲ್ರೆಡಿ ನಿಮ್ಮ ಕಣ್ಮುಂದೆ ಬಂದಿದೆ. ಸೊ ಟೈಮ್ ತಗೊಳ್ಳಿ ಚೂಸ್ ಮಾಡೋದಕ್ಕೆ ಆ್ಯಂಡ್ ನಿಮ್ಮ ಇಂಟ್ಯೂಷನ್ನ ಯೂಸ್ ಮಾಡ್ಕೊಳ್ಳಿ ಮೋರ್ ಓವರ್, ರೈಟ್? ಆ್ಯಂಡ್ ಯಾವ ಒಂದು ಆಪ್ಷನ್ ಕಡೆ ನೀವು ಜಾಸ್ತಿ ಅಟ್ರಾಕ್ಟ್ ಆಗ್ತೀರಾ ಅಥವಾ ಜಾಸ್ತಿ ಸೆಳೀತಾ ಇದೆ ಆ ಒಂದು ಆಪ್ಷನ್ನ ಚೂಸ್ ಮಾಡಿ. ಓಕೆ ಗೈಸ್, ಸೊ ಫಸ್ಟ್ ಆಪ್ಷನ್ ಅವ್ರಿಗೆ ನೋಡೋಣ. ನಿಮ್ಮ ರೀಡಿಂಗ್ ಟೈಮ್ ಸ್ಟ್ಯಾಂಪ್ಸ್ ಡಿಸ್ಕ್ರಿಪ್ಷನಲ್ಲಿ ಇದೆ. ಓಕೆ, ನೀವು ಡೈರೆಕ್ಟಾಗಿ ಹೋಗ್ಬೋದು. ಫಸ್ಟ್ ಆಪ್ಷನ್ ಅವರಿಗೆ ನೋಡೋಣ, ತಡ ಮಾಡೋದು ಬೇಡ. ಸೊ ಎಸ್, ಫಸ್ಟ್ ಆಪ್ಷನ್ ನಾನು ಫಸ್ಟೇ ಹೇಳ್ದಂಗೆ ಸಿಚುವೇಶನ್ಸ್ ನೋಡೋಣ. ಫಸ್ಟ್ ಆಫ್ ಆಲ್, ನೀವು ನಿಮ್ಮ ಲೈಫಲ್ಲಿ ಯಾವ ಥರ ಒಂದು ಸಿಚುವೇಶನಲ್ಲಿ ಇದ್ದೀರಾ, ಅಟ್ ದ ಸೇಮ್ ಟೈಮ್ ಈ ಪರ್ಸನ್ ಕೂಡ ಅವರ ಒಂದು ಲೈಫಲ್ಲಿ ಯಾವ ಒಂದು ಸಿಚುವೇಶನಲ್ಲಿ ಇದ್ದಾರೆ ಅಂತ ನೋಡೋಣ, ರೈಟ್? ಹೋಗೋದಕ್ಕೂ ಮುಂಚೆ ಫಸ್ಟ್ ಗ್ರೂಪ್ ಯಾರಿಗೆಲ್ಲ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಲೈಫಲ್ಲಿ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಸೊ ಗ್ರೂಪ್ 1 ಫಸ್ಟಿಗೆ ನೀವು ಅಥವಾ ಇಟ್ಸ್ ಮೋರ್ ಲೈಕ್ ನಿಮ್ಮಿಬ್ರು ಮಧ್ಯೆ ಯಾವ ಒಂದು ಸಿಚುವೇಶನ್ ಇದೆ ಕಾಮನ್ ಆಗಿ ಅಂತ ನೋಡೋಣ. ಆಲ್ ರೈಟ್, ಸೊ ಗ್ರೂಪ್ 1. ಓಕೆ, ದೇರ್ ಈಸ್ ಒನ್ ಮೆಸೇಜ್ ಬಂದ್ಬಿಟ್ಟು ಟೈಮ್ ಫಾರ್ ಅ ನ್ಯಾಪ್. ಇಂಟ್ರೆಸ್ಟಿಂಗ್, ಇದಿರಲಿ. ಓಕೆ, ಟೈಮ್ ಫಾರ್ ಅ ನ್ಯಾಪ್, ಕೂಲ್. ಸೊ ಟ್ಯಾರೋ ಕಡೆಯಿಂದ ಒಂದಷ್ಟು ಮೆಸೇಜಸ್ನ ಪುಲ್ ಮಾಡೋಣ, ರೈಟ್? ಯಾವ ಸಿಚುವೇಶನ್ ಹೆಂಗಿರುತ್ತೆ ನಿಮ್ಮಿಬ್ರು ಮಧ್ಯ, ಹೆಂಗ್ ಮೀಟ್ ಆಗ್ತೀರಾ ನೀವು ಅಂತ ನೋಡೋಣ. ಗ್ರೂಪ್ 1, ದೇರ್ ಈಸ್ ಏಸ್ ಆಫ್ ಸ್ವಾರ್ಡ್ಸ್. ಆಲ್ ರೈಟ್, ಆ್ಯಂಡ್ ಈ ಪರ್ಸನ್ ನೀವು ಆಲ್ರೆಡಿ ಏನೋ ಗೊತ್ತಿದೆಯಾ ನಿಮಗೆ ಅಥವಾ ಹೊಸ ಪರ್ಸನ್ ಇವರು ನಿಮ್ಮ ಲೈಫಲ್ಲಿ ಬರ್ತಾ ಇರೋರು? ಓ, 2 of Wands ಒಂದೊಂದ್ಸತಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಗ್ಗೆ ಹೇಳುತ್ತೆ. ಏಸ್ ಆಫ್ ಸ್ವಾರ್ಡ್ಸ್ ಬಿಟ್ ಆನ್ಲೈನ್ ಕಮ್ಯುನಿಕೇಶನ್ ಬಗ್ಗೆ ಹೇಳುತ್ತೆ. ಐ ಗೆಸ್ ಫಸ್ಟ್ ಇಷ್ಟೊಂದು ಮೆಸೇಜಸ್ನ ನಾವು ಕ್ಲಿಯರ್ ಮಾಡ್ಕೊಬಿಡೋಣ ಅಲ್ವಾ, ಇಷ್ಟನ್ನ ಎಕ್ಸ್ಪ್ಲೇನ್ ಮಾಡೋಣ ಆ್ಯಂಡ್ ನೆಕ್ಸ್ಟ್ ಪುಲ್ ಮಾಡೋಣ. ಓಕೆ, ಸೊ ಫಸ್ಟ್ ಕಾರ್ಡ್ ಬಂದಿದೆ ಟೈಮ್ ಫಾರ್ ಅ ನ್ಯಾಪ್. ಇದರಲ್ಲಿ ಈ ಒಂದು ಇಮೇಜ್ ಅಲ್ಲಿ ನೋಡ್ಬೋದು ಒಂಥರ ಆರಾಮಾಗಿ ರೆಸ್ಟ್ ಮಾಡ್ತಾ ಇರೋದು, ಮಲ್ಕೊಂಡಿರೋದು ಸಿಚುವೇಶನ್ ಅಲ್ಲಿ. ಎಲ್ಲೋ ಒಂದ್ ಕಡೆ ಇಟ್ಸ್ ಅನ್ ಇಂಡಿಕೇಶನ್ ನಿಮ್ಮಿಬ್ರು ಕರೆಂಟ್ ಸಿಚುವೇಶನ್ ಅಂದ್ರೆ ಒಂದು ಕಾಮನ್ ಸಿಚುವೇಶನ್ ಎಲ್ಲೋ ಒಂಥರ ಹೆಂಗ್ ನೋಡ್ತಾ ಇದೀನಿ ಅಂದ್ರೆ ಪೀಸ್ನ ಚೂಸ್ ಮಾಡ್ತಾ ಇದ್ದೀರಾ. ಏನೇ ರಿಲೇಶನ್ಶಿಪ್ಗೆ ಹೋಗೋದಕ್ಕೂ ಮುಂಚೆ ಲೈಕ್ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ ಅಥವಾ ಒಂದು ಶಾರ್ಟ್ ಬ್ರೇಕ್ ಕೂಡ ತಗೊಂಡಿದ್ದೀರಾ ಅಂತಾನೆ ಹೇಳ್ಬೋದು. ಇಲ್ಲಿ 2 of Wands ಟೈಮ್ ಫಾರ್ ಅ ನ್ಯಾಪ್ ಜೊತೆಗೆ ಬಂದಿದೆ. ಅಂದ್ರೆ 2 of Wands ಕೂಡ ಒಂದು ಪ್ಲಾನ್ ಮಾಡುವ ಒಂದು ಕಾರ್ಡ್. ಏನಾದ್ರು ಒಂದು ನೆಕ್ಸ್ಟ್ ಆಕ್ಷನ್ ತಗೊಳ್ಳೋದಕ್ಕೂ ಮುಂಚೆ ಒಂದು ಪಾಸ್ ತಗೊಳ್ಳೋದು, ಲೈಫಲ್ಲಿ ಒಂದು ಪಾಸ್ ತಗೊಳ್ಳೋದು, ಈ ತರ ಒಂದು ಕಾರ್ಡ್ ಇದು.
ಸೊ ಏನ್ ಹೇಳ್ತಾ ಇದೆ, ಒಂದು ರೆಸ್ಟ್ ಪೀರಿಯಡ್ ಬಗ್ಗೆ ಹೇಳ್ತಾ ಇದೆ. ಲೈಫಲ್ಲಿ ನೀವಿಬ್ರು ಒಂದು ಪಾಸ್ ತಗೊಂಡಿರೋದ್ರ ಬಗ್ಗೆ ಹೇಳ್ತಾ ಇದೆ. ದೇರ್ ಇಸ್ ಅ ಸೈಲೆನ್ಸ್, ನಿಮ್ಮಿಬ್ರು ಮಧ್ಯೆ ಒಂದು ಸೈಲೆನ್ಸ್ ಇದೆ ಅಂತ ಹೇಳ್ಬೋದು. ಸೊ ಇಟ್ಸ್ ಅನ್ ಇಂಡಿಕೇಶನ್. ಐ ಡೋಂಟ್ ಥಿಂಕ್ ಈ ಪರ್ಸನ್ ನೀವು ಆಲ್ರೆಡಿ ಮೀಟ್ ಆಗಿದ್ದೀರಾ ಅಂತ. ಅಂದ್ರೆ ಇಬ್ರು ಮಧ್ಯೆ ಯಾವುದೇ ರೀತಿ ಕಮ್ಯುನಿಕೇಶನ್ ಆಗ್ತಾ ಇಲ್ಲ. ಅಂದ್ರೆ ನೀವು ನೆಕ್ಸ್ಟ್ ಮೀಟ್ ಆಗೋದ್ರ ಬಗ್ಗೆ ಎಲ್ಲ ಪ್ಲಾನ್ ಕೂಡ ಮಾಡ್ತಾ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಇಟ್ಸ್ ಆಲ್ಸೋ ಎನ್ ಇಂಡಿಕೇಶನ್, ಯೂನಿವರ್ಸ್ ಒಂಥರ ಇಂಡಿಕೇಶನ್ ಕೊಡ್ತಾ ಇದೆ. ಲೆಟ್ ಇಟ್ ಹ್ಯಾಪನ್, ನ್ಯಾಚುರಲಿ ಆಗ್ಲಿ, ಏನೆಲ್ಲ ಆಗ್ಬೇಕು ನ್ಯಾಚುರಲಿ ಅದಾಗತ್ತೆ, ಫೋರ್ಸ್ ಮಾಡೋದ್ ಬೇಡ. ಅಂಡ್ ಅಗೇನ್ ಒಬ್ರು ಇಲ್ಲಿ ಹೀಲ್ ಮಾಡ್ತಾ ಇರೋದನ್ನ ನೋಡ್ತಾ ಇದೀನಿ. ಅಂದ್ರೆ ಪಾಸ್ಟ್ ಒಂದ್ ಸಿಚುವೇಶನ್ ಇಂದ ಹೊರಗೆ ಬರೋದಕ್ಕೆ ಟೈಮ್ ತಗೊಂತಾ ಇರೋದನ್ನ ನೋಡ್ತಾ ಇದ್ದೀನಿ. ಪಾಸ್ಟ್ ಅದು ಲವ್ ಲೈಫ್ ಸಿಚುವೇಶನ್ ಆಗ್ಬೇಕು ಅಂತ ಇಲ್ಲ. ಒಂದಷ್ಟು ನೆಗೆಟಿವ್ ಸಿಚುವೇಶನ್ಸ್ ಆಗಿರುತ್ತೆ ಲೈಫಲ್ಲಿ. ಯಾವುದೋ ಒಂದು ಚಾಲೆಂಜಿಂಗ್ ಸಿಚುವೇಶನ್ ಇಂದ ಇವಾಗಷ್ಟೇ ಹೊರಗೆ ಬಂದಿರ್ತೀರಾ, ರೈಟ್? ಸೊ ಸದ್ಯಕ್ಕೊಂದು ರೆಸ್ಟ್ ಮಾಡೋಣ. ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್. ತುಂಬಾ ಜನ ಇಲ್ಲಿ ಗ್ರೂಪ್ 1 ಇಷ್ಟು ದಿನ ನೀವು ಕರಿಯರ್ ಮೇಲೆ ಅಥವಾ ನಿಮ್ಮ ಡ್ರೀಮ್ ಲೈಫ್ ಹೆಂಗಿರ್ಬೇಕು ಅದ್ರ ಮೇಲೆ ಫೋಕಸ್ ಆಗಿರುತ್ತೆ. ನಿಮ್ಮ ಆಂಬಿಷನ್ ಮೇಲೆ 100% ಫೋಕಸ್ ನೀವು ಕೊಟ್ಟಿರ್ತೀರಾ, ರೈಟ್? ಇಷ್ಟು ದಿವಸ ಆ ಒಂದು ಗೋಲ್ ಮೇಲೆ ವರ್ಕ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರಾ, ರೈಟ್? ಫೈನಲಿ ಅದಾಗಿದೆ. ಸೊ ಇವಾಗ ನಾನೊಂಥರ ರೆಸ್ಟ್ ತಗೊಳ್ಳೋಣ. ಫಾರ್ ಅನ್ ಎಕ್ಸಾಂಪಲ್, ಒಂದು ಬಿಸ್ನೆಸ್ ಮ್ಯಾನ್ ಅಥವಾ ಬಿಸ್ನೆಸ್ ವುಮನ್ನೇ ತಗೋಬಹುದು. ಏನೋ ಒಂದು 6-7 ವರ್ಷ ನೀವು ಹಾರ್ಡ್ ವರ್ಕ್ ಮಾಡಿರ್ತೀರಾ, ಏನೋ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ. ತುಂಬಾ ಒಂದಷ್ಟು ಚಾಲೆಂಜಿಂಗ್ ಸಿಚುವೇಶನ್ ಕೂಡ ಆಗಿರುತ್ತೆ ಲೈಫಲ್ಲಿ. ಮನೆಯವರಿಂದ ಆಗಿರ್ಬೋದು, ಫ್ಯಾಮಿಲಿ ಫ್ರೆಂಡ್ಸ್ ಇಂದ ಆಗಿರ್ಬೋದು, ಸಿಬ್ಲಿಂಗ್ಸ್ ಇಂದ ತುಂಬಾನೇ ಒಂದಷ್ಟು ಚಾಲೆಂಜಿಂಗ್ ಸಿಚುವೇಶನ್ಸ್ ಎಲ್ಲ ಆಗಿರುತ್ತೆ. ಫೈನಲಿ ಅದನ್ನೆಲ್ಲ ಓವರ್ಕಮ್ ಮಾಡಿರ್ತೀರಾ. ಸೊ ಇಟ್ಸ್ ಮೋರ್ ಲೈಕ್ ಈ ಒಂದು ಸಿಚುವೇಶನ್ ನೀವು ಒಂಥರ ಒಂದು ಬ್ರೇಕ್ ತಗೊಳ್ಳೋಣ, ಒಂದು ಸ್ವಲ್ಪ ಶಾರ್ಟ್ ಬ್ರೇಕ್ ತಗೊಳ್ಳೋಣ. ಸೊ ಈ ತರ ಒಂದು ಸಿಚುವೇಶನ್ ನೀವು ಚೂಸ್ ಮಾಡ್ತಿರೋದನ್ನ ನೋಡ್ತಾ ಇದೀನಿ. ನಿಮ್ಮಿಬ್ರು ಮಧ್ಯ ಕೂಡ ಹಿಂಗೆ ಇದರ್ ನಿಮ್ ಲೈಫಲ್ಲಿ ಆಗಿರ್ಬೋದು, ಇದರ್ ಅವ್ರ ಲೈಫಲ್ಲಿ ಆಗಿರ್ಬೋದು. ಇಟ್ಸ್ ಮೋರ್ ಲೈಕ್ ಓಕೆ, ಇಲ್ಲಿವರೆಗೂ ರೀಚ್ ಮಾಡಿದೀನಿ, ಮದ್ವೆ ಆಗಲ್ಲ ಅನ್ನೋದೊಂದು ಏನಿಲ್ಲ, ಕಮಿಟ್ಮೆಂಟಿಗೆ ಹೋಗ್ಲೇಬಾರ್ದು ಅಂತ ಏನಿಲ್ಲ. ಬಟ್ ದ ಥಿಂಗ್ ಇಸ್, ಸ್ವಲ್ಪ ನಾನು ಬ್ರೇಕ್ ತಗೊಳ್ಳೋಣ, ಸ್ವಲ್ಪ ಪಾಸ್ ತಗೊಳ್ಳೋಣ, ಈ ತರ ಒಂದು ಸಿಚುವೇಶನ್ ನೋಡ್ತಾ ಇದ್ದೀನಿ. ನೆಕ್ಸ್ಟ್ ನೋಡ್ಬೋದು ಹೆಂಗ್ ನೀವು ಈ ಪರ್ಸನ್ ಮೀಟ್ ಆಗ್ತೀರಾ ಅಂತ. ಇಟ್ಸ್ ಅ ವೆರಿ ಪವರ್ಫುಲ್ ಕಾರ್ಡ್ ಇದು. ಇಟ್ಸ್ ಅ ಟ್ರುತ್ ಬಗ್ಗೆ ಹೇಳುತ್ತೆ. ಏಸ್ ಆಫ್ ಸ್ವರ್ಡ್ಸ್ ಕ್ಲಾರಿಟಿ ಬಗ್ಗೆ ಹೇಳುತ್ತೆ, ಹೊಸ ಕಮ್ಯುನಿಕೇಶನ್. ಸೊ ಇಟ್ಸ್ ಅನ್ ಇಂಡಿಕೇಶನ್ ನಿಮ್ಮಿಬ್ರು ಮಧ್ಯೆ ಯಾವುದೇ ರೀತಿ ಪಾಸ್ಟ್ ಇರಲ್ಲ. ಐ ಆಮ್ ಡ್ಯಾಮ್ ಶೋರ್ ನಿಮ್ಮ ಪಾಸ್ಟ್ ಪರ್ಸನ್ ಆಗಿರೋದಕ್ಕೆ ಚಾನ್ಸೇ ಇಲ್ಲ, ಪಾಸ್ಟ್ ಪರ್ಸನ್ ರಿಟರ್ನ್ ಆಗೋದಕ್ಕೆ ಚಾನ್ಸಸ್ಸೇ ಇಲ್ಲ. ಬಿಕಾಸ್ ಏಸ್ ಆಫ್ ಸ್ವರ್ಡ್ಸ್ ಒಂದು ನ್ಯೂ ಬಿಗಿನಿಂಗ್. ಏನೇ ಮಾತುಕತೆ ಆದ್ರೂ ಅದು ಯಾವುದೋ ಒಂದು ಹೊಸ ಟಾಪಿಕ್ ಬಗ್ಗೆ ಆಗತ್ತೆ, ಹೊಸ ರೀತಿ ಬಗ್ಗೆ ಆಗಿರುತ್ತೆ. ಹಳೆಯದಲ್ಲಿ ಯಾವುದೇ ರೀತಿ ಮೆಮೊರೀಸ್ ಕೂಡ ಇರಲ್ಲ. ಅವತ್ ಹಂಗ ಆಗಿತ್ತು, ನಿಂಗ್ ಗೊತ್ತಾ, ಈ ತರ ಎಲ್ಲ ಮಾತಾಡೋವಂಥದ್ದು ಏನು ಇರಲ್ಲ. ಎಲ್ಲ ಒಂದು ಹೊಸ ಟಾಪಿಕ್. ನಿಮ್ ಹೆಸರೇನು, ನಿಮ್ ಬ್ಯಾಕ್ ಗ್ರೌಂಡ್ ಏನು, ಏನ್ ಮಾಡ್ತಾ ಇದ್ದೀರಾ, ಎವ್ರಿಥಿಂಗ್ ನ್ಯೂ ಕಮ್ಯುನಿಕೇಶನ್ ಆಗಿರುತ್ತೆ. ಡೈರೆಕ್ಟ್ ಕಾನ್ವರ್ಸೇಷನ್ ಆಗುತ್ತೆ ಥ್ರೂ ಆನ್ಲೈನ್. ನಾನು ಮುಂಚೆನೆ ಹೇಳ್ದಂಗೆ ಸ್ವರ್ಡ್ಸ್ ಅಲ್ವಾ, ಲೈಕ್ ಸೋಷಿಯಲ್ ಮೀಡಿಯಾ ಇದೆಲ್ಲ ಏನು ಮಾಡುತ್ತೆ, ಇಂಡಿಕೇಟ್ ಮಾಡುತ್ತೆ. ಸೊ ಇಟ್ಸ್ ಮೋರ್ ಲೈಕ್ ಆನೆಸ್ಟ್ ಕಾನ್ವರ್ಸೇಷನ್ ಆಗುತ್ತೆ ನಿಮ್ಮಿಬ್ರು ಮಧ್ಯ. ಯಾವುದೇ ರೀತಿ ಕನ್ಫ್ಯೂಷನ್ ಇರಲ್ಲ, ಯಾವುದೇ ರೀತಿ ನಿಮಗೆ ಭಯನೂ ಇರಲ್ಲ, ಈ ಪರ್ಸನ್ ನಿಜ ಹೇಳ್ತಾ ಇದಾರ, ಸುಳ್ಳು ಹೇಳ್ತಾ ಇದ್ದೀರಾ ಅಂತ. ಅಂದ್ರೆ ಆ ಒಂದು ಮೀಟಿಂಗ್ ಅಲ್ಲೇ ಫಸ್ಟ್ ಕಮ್ಯುನಿಕೇಶನ್ ಅಲ್ಲೇ ಗೊತ್ತಾಗ್ಬಿಡುತ್ತೆ, ಓಕೆ ಈ ಪರ್ಸನ್ ಯಾವುದೇ ರೀತಿ ಸುಳ್ಳು ಹೇಳ್ತಾ ಇಲ್ಲ, ಈ ಪರ್ಸನ್ ಯಾವುದೇ ರೀತಿ ಫೇಕ್ ಪರ್ಸ್ನಾಲಿಟಿನ ನನಗೆ ತೋರಿಸ್ತಾ ಇಲ್ಲ, ಈ ಪರ್ಸನ್ ಯಾವುದೇ ರೀತಿ ನನ್ನಿಂದ ಅನ್ನೆಸೆಸರಿ ಮುಚ್ಚುಮರೆ ಮಾಡೋದೆಲ್ಲ ಮಾಡ್ತಾ ಇಲ್ಲ. ನಿಮಗೆ ಒಂಥರ ಆ ಒಂದು ಟ್ರಸ್ಟ್ ಬಂದ್ಬಿಡುತ್ತೆ. ಓಕೆ ಈ ಪರ್ಸನ್ ನಾನು ನಂಬೋದು, ಏನ್ ಹೇಳ್ತಾ ಇದ್ದಾರೆ ಅದ್ರೊಂದು ಮೀನಿಂಗ್ ಇದೆ, ಆನೆಸ್ಟಿ ಇದೆ. ಈ ತರ ಒಂದು ಸಿಚುವೇಶನ್ ಕ್ರಿಯೇಟ್ ಆಗೋದನ್ನ ನೋಡ್ತಾ ಇದ್ದೀನಿ. ಸೊ ಅಂಡ್ ಒನ್ ಮೋರ್ ಥಿಂಗ್, 2 ಆಫ್ ವಾಂಡ್ಸ್, ಡೆಫಿನೆಟ್ಲಿ ನಾವ್ ಇದನ್ನ ಇಗ್ನೋರ್ ಮಾಡೋದಕ್ಕಾಗಲ್ಲ. 2 ಆಫ್ ವಾಂಡ್ಸ್ ಅಂದ್ರೆ ಕ್ವೈಟ್ ಮೂಮೆಂಟ್. ಮುಂಚೆ ನಾನು ಹೇಳ್ದಂಗೆ ಪ್ಲಾನಿಂಗ್ ಮೂಮೆಂಟ್. ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ಈ ಪರ್ಸನ್ ನಿಮಗೆ ಗೊತ್ತಿದಾರ ಇಲ್ವಾ? ನಾನು ಏನ್ ನೋಡ್ತಾ ಇದೀನಿ ಅಂದ್ರೆ, ಮೇ ಬಿ ನಿಮಗೆ ಇವ್ರ ಬಗ್ಗೆ ಡೈರೆಕ್ಟ್ ಆಗಿ ಗೊತ್ತಿಲ್ಲ. ಡೆಫಿನೆಟ್ಲಿ ಇವ್ರೇನ ಅಂತ ಒಂದು ಪಾಪ್ಯುಲರ್ ಪರ್ಸನ್ ಆದ್ರೆ ಓಕೆ, ಇವ್ರ ಬಗ್ಗೆ ಐಡಿಯಾ ಇರುತ್ತೆ. ಬಟ್ ಐ ಫೀಲ್ ನಿಮಗೆ ಇದೇ ತರ ಪರ್ಸನ್ ಬೇಕು ಅನ್ನೋ ಒಂದು ಪ್ಲಾನ್ ಇರುತ್ತೆ ಮೈಂಡ್ ಸೆಟ್ ಅಲ್ಲಿ, ಬಿಕಾಸ್ 2 ಆಫ್ ವಾಂಡ್ಸ್ ಅಂದ್ರೆ ಇಟ್ಸ್ ಆಲ್ ಅಬೌಟ್ ಪ್ಲಾನಿಂಗ್.
ಇಟ್ಸ್ ಆಲ್ ಅಬೌಟ್ ಒಂದು ವಿಷನ್ ಇಟ್ಕೊಂಡಿರ್ತಾನೆ ಈ ಪರ್ಸನ್. ಸಿ ಲುಕ್ ಎಟ್ ದಿಸ್, ಈ ಪರ್ಸನ್ ಈ ಗ್ಲೋಬ್ನ ನೋಡ್ತಾ ಇರೋದು, ಈ ಸಿಚುವೇಶನ್ ಎಲ್ಲ ನೋಡ್ತಾ ಇರೋದು, ರೈಟ್? ಅಂದ್ರೆ ಈ ಪರ್ಸನ್ಗೆ ಒಂದು ಐಡಿಯಾ ಇರುತ್ತೆ. ಅಂದ್ರೆ ಓಕೆ, ನನಗೆ ಮೇ ಬಿ ನಿಮಗೆ ಗ್ರೂಪ್ 1 ಯಾರೆಲ್ಲ, ನಿಮಗೊಂದು ಐಡಿಯಾ ಇರುತ್ತೆ, ನಂಗೆ ಇದೇ ತರ ಪರ್ಸನ್ ಬೇಕು. ಸಿ, ನಾನು ಒಂದು ಅಫಿಷಿಯಲ್, ನನಗೂ ಒಂದು ಅಫಿಷಿಯಲ್ಲೇ ಬೇಕು. ಅಥವಾ ನಾನು ಮನೆ ಕಡೆ ಇರ್ತೀನಿ, ಅಗ್ರಿಕಲ್ಚರ್ ಈ ತರ ಎಲ್ಲ ಇದೆ, ನನಗೂ ಕೂಡ ಅಗ್ರಿಕಲ್ಚರ್ ಅಲ್ಲಿ ಇಂಟ್ರೆಸ್ಟೆಡ್ ಪರ್ಸನ್ನೇ ಬೇಕು. ಅಥವಾ ನಾನಿವಾಗ ಇಂಟ್ರೋವರ್ಟ್, ಬಟ್ ನನಗೊಂದು ಎಕ್ಸ್ಟ್ರೋವರ್ಟ್ ಬೇಕು, ಸೊ ದಟ್ ನನ್ನ ಲೈಫ್ ಕೂಡ ಸ್ವಲ್ಪ ಚೇಂಜಸ್ ಆಗಲಿ. ನಾನು ತುಂಬಾ ಮಾಡರ್ನ್ ಆಗಿದ್ದೀನಿ, ಅಥವಾ ಮಾಡರ್ನ್ ಕಲ್ಚರ್ನ ಫಾಲೋ ಮಾಡ್ತೀನಿ, ಫ್ರೆಂಡ್ಸ್ನ ಮೀಟ್ ಆಗೋದು, ಅವಾಗ ಪಾರ್ಟಿಸ್ಗೆ ಹೋಗೋದು, ನನ್ನ ಪರ್ಸನ್ ಕೂಡ ಅದೇ ತರ ಇರಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಈ ತರ ಎಲ್ಲ ಒಂದಷ್ಟು ಪ್ಲಾನ್ಸ್ ಇದೆ ನಿಮಗೆ ಗ್ರೂಪ್ 1 ಡೆಫಿನೆಟ್ಲಿ. ಸೊ ಡೆಫಿನೆಟ್ಲಿ ಇಟ್ಸ್ ಅನ್ ಇಂಡಿಕೇಶನ್. ಐ ಫೀಲ್ ನೀವು ಯಾವ ತರ ಪ್ಲಾನ್ ಮಾಡ್ಕೊಂಡಿದ್ದೀರಾ ಅದೇ ತರ ಒಂದು ಪರ್ಸನ್ ನೀವು ಅಟ್ರಾಕ್ಟ್ ಮಾಡೋದನ್ನ ನೋಡ್ತಾ ಇದೀನಿ. ಎಲ್ಲೋ ಒಂದ್ ಕಡೆ ಒಂದು ಈ ಕಾರ್ಡ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೇಳಲ್ಲ, ಐ ಫೀಲ್ ನೀವು ಪ್ಲಾನ್ ಮಾಡ್ತಾ ಮಾಡ್ತಾ ಮಾಡ್ತಾನೆ ಆ ಒಂದು ಎನರ್ಜಿನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು. ಸೊ ಐ ಫೀಲ್ ಯಾರೋ ಒಬ್ರು ಹೊಸೊಬ್ರು ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ. ಬಟ್ ಡೆಫಿನೆಟ್ಲಿ ಈ ಪರ್ಸನ್ ಹೆಂಗೆ ಅಂತ ಅಂದ್ರೆ, ಸಮ್ವನ್ ನೀವು ಇದೇ ತರ ಒಂದು ಪರ್ಸನ್ ಬೇಕು, ಈ ತರ ಒಂದು ಕನೆಕ್ಷನ್ ಬೇಕು, ಈ ತರ ಒಂದು ಮೈಂಡ್ ಸೆಟ್ ಇರುವ ಒಂದು ಪರ್ಸನ್ ಬೇಕು, ಹಿಂಗೆಲ್ಲ ನೀವು ಯೋಚನೆ ಮಾಡಿರ್ತೀರ. ನಾನು ಮುಂಚೆನೆ ಹೇಳ್ದಂಗೆ ಡೆಫಿನೆಟ್ಲಿ ಯಾರೋ ಒಬ್ರು ಕಂಪ್ಲೀಟ್ಲಿ ಒಂದು ಸ್ಟ್ರೇಂಜರ್ ಆಗಿರಲ್ಲ. ಅಂದ್ರೆ ಇವನ್ ದೋ ಅವರೊಂದು ಸ್ಟ್ರೇಂಜರೇ ಆಗಿರ್ತಾರೆ, ಬಟ್ ಸ್ಟಿಲ್ ನಿಮಗೆ ಫೀಲ್ ಆಗತ್ತೆ, ಓಕೆ ಈ ತರ ಒಂದು ಪರ್ಸನ್ ನಾನು ಯೋಚನೆ ಮಾಡಿದ್ದೆ, ನನ್ನ ಮೈಂಡ್ ಸೆಟ್ ಅಲ್ಲಿ ಈ ತರ ಒಂದು ಪರ್ಸನ್ ಇಟ್ಕೊಂಡಿದ್ದೆ. ಸೊ ನನಗೆ ಏನು ಇದರಲ್ಲೊಂದು ಹೊಸ ತರ ಫೀಲ್ ಆಗ್ತಾ ಇಲ್ಲ. ಬಿಕಾಸ್ ಸಮಾಧಿ ಅದವೇ ಈ ಪರ್ಸನ್ ಬಗ್ಗೆ ನಾನು ಯೋಚನೆ ಮಾಡಿದ್ದೆ, ಇದೇ ತರ ಇರಬೇಕು, ಹಂಗಿರ್ಬೇಕು, ಹಿಂಗಿರ್ಬೇಕು ಅಂತ, ರೈಟ್? ದೇರ್ ಈಸ್ 6 of Swords. ಕ್ಯಾರೆಕ್ಟರಿಸ್ಟಿಕ್ ಆಫ್ ದಿಸ್ ಪರ್ಸನ್ ಅಥವಾ ಪರ್ಸನಾಲಿಟಿ ಆಫ್ ದ ಪರ್ಸನ್ ಅಂದ್ರೆ 6 of Swords ಬಂದಿದೆ. ಓಕೆ, ಯಾವ ಸೆಟಪ್ ಅಲ್ಲಿ ನೀವು ಮೀಟ್ ಆಗ್ತೀರಾ? ಒನ್ ಥಿಂಗ್ ಇಸ್ ಕನ್ಫರ್ಮ್ಡ್, ಆನ್ಲೈನ್ ಅಲ್ಲಿ ನೀವು ಮೀಟ್ ಆಗೋ ಪಾಸಿಬಿಲಿಟಿ ಇರುತ್ತೆ. ಬಟ್ ಲೆಟ್ ಮೀ ಸಿ ಯಾವ ತರ ಒಂದು ಹೆಂಗಿರುತ್ತೆ ಎನ್ವಿರಾನ್ಮೆಂಟ್ ಈ ಪರ್ಸನ್ ನೀವು ಮೀಟ್ ಆದಾಗ, ಆ ಒಂದು ಎನ್ವಿರಾನ್ಮೆಂಟ್ ಹೆಂಗಿರುತ್ತೆ ಅಂತ. ದೇರ್ ಈಸ್ 4 of Pentacles. ಆಲ್ ರೈಟ್. ಅಂಡ್ ಈ ಪರ್ಸನ್ದು ಪ್ರೊಫೆಷನ್ ಬಗ್ಗೆ ನೋಡೋಣ. ಎನಿ ಇನ್ಫಾರ್ಮೇಶನ್ ಈ ಪರ್ಸನ್ದು ಪ್ರೊಫೆಷನ್ ಬಗ್ಗೆ. 6 of Wands ಕ್ವೈಟ್ ಪಾಪ್ಯುಲರ್ ಅಂತಾನೆ ನೋಡ್ತಾ ಇದೀನಿ, ಒಂದು ನೋನ್ ಫಿಗರ್ ಅಂತಾನೆ ನೋಡ್ತಾ ಇದೀನಿ. ಅಂದ್ರೆ ಬಿಟ್ ಸೆಲೆಬ್ರಿಟಿ ಕೈಂಡ್ ಆಫ್ ವೈಬ್ ಸಿಗ್ತಾ ಇದೆ. ಇವ್ರು ಏನೋ ಒಂದು ಕೆಲಸ ಮಾಡಿರ್ತಾರೆ, ಆ ಕೆಲಸಕ್ಕೆ ತುಂಬಾ ಜನ ಇವ್ರನ್ನ ಐಡೆಂಟಿಫೈ ಮಾಡ್ತಾ ಇರ್ತಾರೆ, ಆತರ ಒಂದು ವೈಬ್ ನೋಡ್ತಾ ಇದೀನಿ ಇಲ್ಲಿ. ಸೊ ಎಸ್, ದೇರ್ ಈಸ್ 6 of Swords, 4 of Pentacles, 6 of Wands. ಓಕೆ, ಸೊ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ನೋಡೋಣ. ಸೊ ಯೂಶಲಿ 6 of Swords ಯಾವ ತರ ಒಂದು ಪರ್ಸನ್ ಅಂದ್ರೆ, ಇದಲ್ಲಿ ನೋಡ್ಬೋದು, ಅವರು ಅವ್ರ ಫ್ಯಾಮಿಲಿನೆಲ್ಲ ಕರ್ಕೊಂಡು ಈ ಜಾಗ ಬೇಡ, ನಮಗೆ ಮುಂದೆ ಹೋಗ್ಬಿಡೋಣ, ಬೇರೆ ಕಡೆ ಹೋಗ್ಬಿಡೋಣ ಅಂತ ಕರ್ಕೊಂಡು ಹೋಗ್ತಾ ಇರೋದನ್ನ ನೋಡ್ಬೋದು ಈ ಒಂದು ಇಮೇಜ್ ಅಲ್ಲಿ, ರೈಟ್? ಸೊ ಇಟ್ಸ್ ಅನ್ ಇಂಡಿಕೇಶನ್, ಮೇ ಬಿ ಒಂದು ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಒಂದು ಎಮೋಷನಲಿ ಡ್ರೈನಿಂಗ್ ಸಿಚುವೇಶನ್ ಈ ಪರ್ಸನಿಗೆ ಆಗಿರ್ಬೋದು, ಅದಕ್ಕೆ ಅವರು ಒಂದ್ ಜಾಗ ಬಿಟ್ಟು ಇನ್ನೊಂದ್ ಜಾಗಕ್ಕೆ ಹೋಗೋದು. ಮೇ ಬಿ ಈ ಪರ್ಸನ್ಗೆ ಒಂದಕ್ಕೆ ಲೈಕ್ ಟ್ರಾವೆಲಿಂಗ್ ಜಾಸ್ತಿ ಇರುತ್ತೆ, ಟ್ರಾವೆಲ್ ಮಾಡಬೇಕು, ಎಕ್ಸ್ಪ್ಲೋರ್ ಮಾಡಬೇಕು, ಹೊಸ ಹೊಸ ಜಾಗನ ನೋಡಬೇಕು, ನನ್ನ ಜೊತೆ ನನ್ನ ಫ್ರೆಂಡ್ಸ್, ನನ್ನ ಫ್ಯಾಮಿಲಿನೂ ಕೂಡ ಕರ್ಕೊಂಡು ಹೋಗ್ಬೇಕು. ಸೊ ಅಂಡ್ ಎಟ್ ದ ಸೇಮ್ ಟೈಮ್ ನಾನು ನಿಮಗೆ ಮುಂಚೆ ನಿಮಗೊಂದು ಕತೆ ಹೇಳಿದೆ, ಪಾಸಿಬಿಲಿಟಿ ಇದೆ ಈ ಪರ್ಸನ್ ಪಾಸ್ಟ್ ಅಲ್ಲಿ ಏನೋ ಸಮಥಿಂಗ್ ಆಗಿದೆ, ಅದಕ್ಕೆ ಅವರು ಬಿಟ್ಟದ್ನ ಮುಂದೆ ಹೋಗ್ತಾ ಇದ್ದಾರೆ ಅಂತ, ರೈಟ್? ಸೊ ಇಟ್ಸ್ ಅನ್ ಇಂಡಿಕೇಶನ್ ಇವ್ರು ಒಂಥರ ಎಮೋಷನಲಿ ಅಂಡ್ ಮೆಂಟಲಿ ತುಂಬಾ ಸಿಚುವೇಶನ್, ತುಂಬಾ ಎಕ್ಸ್ಪೀರಿಯನ್ಸ್ಗಳು ಮಾಡಿರೋದ್ರಿಂದ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ ಅಂತಾನೆ ಹೇಳ್ಬೋದು. ಕ್ಯಾರೆಕ್ಟರಿಸ್ಟಿಕ್ ಅಂತ ಬಂದ್ರೆ ಕರೆಂಟ್ ಸಿಚುವೇಶನ್ ಅಲ್ಲಿ ನಾನು ಏನ್ ನೋಡ್ತೀನಿ, ಮುಂಚೆ ಇವ್ರ ಲೈಫ್ ತುಂಬಾನೇ ಅಪ್ಸ್ ಅಂಡ್ ಡೌನ್ಸ್ ಇತ್ತು, ಬಟ್ ಇವಾಗ ಒಂದು ಬೆಟರ್ ಪ್ಲೇಸ್ ಕಡೆ ಹೋಗ್ತಾ ಇದ್ದಾರೆ. ಅಂಡ್ ಈ ಒಂದು ನೆಗೆಟಿವ್ ಪಾಸ್ಟ್ ಎಕ್ಸ್ಪೀರಿಯನ್ಸ್ಗಳು ಏನೇ ಆಗಿರ್ಬೋದು, ಅದು ಇವ್ರನ್ನ ಮೆಚ್ಯೂರ್ ಮಾಡಿದೆ ಅಂತಾನೆ ಹೇಳ್ಬೋದು. ತುಂಬಾನೇ ಸ್ಟ್ರೆಂತ್ ಇರುತ್ತೆ,
ಯಾವುದೇ ಕಾರಣಕ್ಕೂ ಇವರು ಪಾಸ್ಟ್ಗೆ ಸ್ಟಕ್ ಆಗುವಂತ ಒಂದು ಪರ್ಸನ್ ಅಲ್ಲ. ಓ ನಂಗೆ ಅವತ್ತು ಕೆಟ್ಟದಾಯ್ತು, ನಂಗೆ ಅವತ್ತು ನೆಗೆಟಿವ್ ಆಯ್ತು, ನಂಗೆ ರಿಲೇಶನ್ಶಿಪ್ ಅಲ್ಲಿ ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಆಯ್ತು, ಅದನ್ನೇ ಇಟ್ಕೊಂಡು ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಕೂರೋದು, ಪಾಸ್ಟ್ ಫೇಲ್ಯೂರ್ಸ್ನ ತಲೆಯಲ್ಲಿ ಇಟ್ಕೊಂಡು ಕೂರೋದು, ಪಾಸ್ಟ್ ಅಲ್ಲಿ ಇವ್ರು ನನಗೆ ಹಿಂಗ್ ಮಾಡಿದ್ರು, ನನಗೆ ಮತ್ತೆ ಹಿಂಗ್ ಮಾಡ್ಬೋದು, ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಕೂಡೋದು, ಆ ತರ ಪರ್ಸನ್ ಆಗಿರಲ್ಲ. ಬಿಟ್ ಕಾರ್ಡಿನಲ್ ಸೈನ್ ನನ್ನ ತಲೆಗೆ ಬರ್ತಾ ಇದೆ. ಅಂದ್ರೆ ಗೋಯಿಂಗ್ ವಿತ್ ದ ಫ್ಲೋ, ಪಾಸ್ಟ್ ಅಲ್ಲಿ ಏನಾಯ್ತು ಅದನ್ನೆಲ್ಲ ತಲೆ ಹಿಡ್ಕೊಂಡು ಕೂರೋದು, ಡೆಫಿನೆಟ್ಲಿ ಆ ತರ ಒಂದು ಪರ್ಸನ್ ಆಗಿರಲ್ಲ. ಬಿಕಾಸ್ ಅವರಲ್ಲಿರೋ ಸ್ಟ್ರೆಂತ್ ಅವ್ರನ್ನ ಪಾಸ್ಟ್ ನ ಬೇಗ ಮರ್ಸುತ್ತೆ ಅಂತಾನೆ ಹೇಳ್ಬೋದು. ಫಾರ್ವರ್ಡ್ ಫೋಕಸ್ಡ್ ಪರ್ಸನ್ ಆಗಿರ್ತಾರೆ, ಫ್ಯೂಚರ್ ಫೋಕಸ್ಡ್ ಪರ್ಸನ್ ಆಗಿರ್ತಾರೆ. ಪದೇ ಪದೇ ಪಾಸ್ಟ್ ನ ತಲೆಯಲ್ಲಿ ಇಟ್ಕೊಳ್ಳೋದು ಅದೆಲ್ಲ ಮಾಡಲ್ಲ ಇವರು. ಡೆಫಿನೆಟ್ಲಿ ಮುಂಚೆನೆ ಹೇಳ್ದಂಗೆ ಒಂದಷ್ಟು ಪಾಸ್ಟ್ ಸಿಚುವೇಶನ್ ಇಂದ ಆಗಿರ್ಬೋದು, ಪಾಸ್ಟ್ ಲೈಫ್ ಸಿಚುವೇಶನ್ ಇಂದ ಇನ್ನು ಸ್ಟ್ರಾಂಗ್ ಆಗಿರ್ತಾರೆ ಇವರು. ಇವರಲ್ಲಿ ಒಂದು ಮೆಚುರಿಟಿ ಇರುತ್ತೆ, ಒಂದು ಸ್ಟ್ರೆಂತ್ ಇರುತ್ತೆ ಅಂತಾನೆ ಹೇಳ್ಬೋದು, ರೈಟ್? ಸೊ ಫಾರ್ವರ್ಡ್ ಫೋಕಸ್ಡ್ ಪರ್ಸನ್ ಆಗಿರ್ತಾರೆ, ಬಿಟ್ ವೆರಿ ಅಪ್ಗ್ರೇಡೆಡ್ ಪರ್ಸನ್ ಅಂತಾನೆ ಹೇಳ್ಬೋದು, ರೈಟ್? ಸೊ ನೆಕ್ಸ್ಟ್ ಬಂದಿದೆ ನಿಮಗೆ 4 ಆಫ್ ಪೆಂಟಕಲ್ಸ್ ಫಾರ್ ದ ಕ್ವೆಶನ್. ಯಾವ ತರ ಎಲ್ಲಿ ನೀವು ಮೀಟ್ ಆಗ್ಬೋದು ಈ ಪರ್ಸನ್ನ ಅಂತ, ರೈಟ್? ಎನ್ವಿರಾನ್ಮೆಂಟ್ ಹೆಂಗಿರುತ್ತೆ ಅಂತ ಇದ್ರಲ್ಲಿ ನೋಡ್ಬೋದು. ಈ ಕಾರ್ಡ್ನ ನೋಡ್ಬೋದು. ಈ ಪರ್ಸನ್ ಒಂಥರ ಓಕೆ, ಅವನ್ದೇನಿದೆ ಅದನ್ನ ಗಟ್ಟಿ ಇಟ್ಕೊಂಡಿರೋದು. ಈ ಕಾರ್ಡ್ ಇದನ್ನ ಇಟ್ಕೊಂಡಿದ್ದಾನೆ ಸೊ ದಟ್ ಬೀಳ್ಬಾರ್ದು, ಇದನ್ನ ಗಟ್ಟಿಯಾಗಿ ಇಟ್ಕೊಂಡಿದ್ದಾನೆ ಸೊ ದಟ್ ಯಾರು ಕಿತ್ಕೊಂಡು ಹೋಗ್ಬಾರ್ದು. ಅವ್ನ್ದು ಏನಿದೆ ಅದನ್ನ ಪ್ರೊಟೆಕ್ಟ್ ಮಾಡ್ಕೊಂಡಿದ್ದಾನೆ. ಸೊ ಅ ಬಿಟ್ ಆಫ್, ಇವಾಗ ನೀವು ಫಸ್ಟ್ ಟೈಮ್ ಮೀಟ್ ಆದಾಗ ಒಂದು ಸೆಕ್ಯೂರ್ ಪ್ಲೇಸ್ ಅಲ್ಲಿ ಮೀಟ್ ಆಗೋದು, ಅಂದ್ರೆ ಒಂದು ಕ್ಲೋಸ್ಡ್ ಪ್ಲೇಸ್ ಅಲ್ಲಿ, ಅಂದ್ರೆ ತುಂಬಾ ಜನ ಇರೋದು ಇಷ್ಟ ಆಗಲ್ಲ ಮೇ ಬಿ ಅವ್ರಿಗೆ, ಅಥವಾ ತುಂಬಾ ಜನ ಇರಲ್ಲ ಎನ್ವಿರಾನ್ಮೆಂಟ್ ಅಲ್ಲಿ, ತುಂಬಾ ಕಡಿಮೆ ಜನ ಇರ್ತಾರೆ. ಎಗೇನ್ ಪೆಂಟಕಲ್ಸ್ ಕಾರ್ಡ್ ಬಂದಿದೆ ಅಂದ್ರೆ ಬ್ಯಾಂಕ್ ಅಥವಾ ವರ್ಕ್ ರಿಲೇಟೆಡ್ ಟೈಮ್ ಅಲ್ಲಿ ನೀವು ಮೀಟ್ ಆಗೋದನ್ನ ನೋಡ್ತಾ ಇದೀನಿ. ಆಫೀಸ್ ಪ್ಲೇಸ್ ಅಲ್ಲೂ, ಅಥವಾ ಒಂದು ಕ್ವೈಟ್ ಪ್ಲೇಸ್, ಅದು ಕೆಫೆನೇ ಆಗಿರ್ಬೋದು, ತುಂಬಾ ಕ್ವೈಟ್ ಆಗಿರುತ್ತೆ, ತುಂಬಾ ಜನ ಗಜಿಬಿಜಿ ಸೌಂಡು, ಆ ಸಾಂಗ್ಸು, ಅದೆಲ್ಲ ಪಾರ್ಟೀಸ್, ಆ ತರ ಪ್ಲೇಸ್ ಎಲ್ಲ ಮೀಟ್ ಆಗಲ್ಲ ಅಂತ ಹೇಳ್ಬೋದು. ಬಿಟ್ ಈ ಪರ್ಸನ್ ಹೆಂಗೆ ಅಂತ ಅಂದ್ರೆ, ಯಾರನ್ನಾರು ಮೀಟ್ ಆಗ್ತಾ ಇದಾರೆ, ಯಾರನ್ನಾರು ಮಾತಾಡಿಸ್ತಾ ಇದಾರೆ ಅಂದ್ರೆ ಅವರೊಂದು ಕ್ವೈಟ್ ಪ್ಲೇಸ್ ನ ಪ್ರಿಫರ್ ಮಾಡ್ತಾರೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ಮೀಟ್ ಆಗೋ ಪಾಸಿಬಿಲಿಟೀಸು ಇದೆ. ಅಂದ್ರೆ ಬಿಟ್ ಒಂಥರ ತುಂಬಾನೇ ಕಡಿಮೆ ಜನ ಇರ್ತಾರೆ ಅಂತ ಒಂದು ಪ್ಲೇಸ್ ಅಲ್ಲಿ ನೀವು ಮೀಟ್ ಆಗೋದು ಅಂತಾನೆ ಹೇಳ್ಬೋದು, ಗ್ರೂಪ್ 1. ಸೊ ನೆಕ್ಸ್ಟ್ ನೋಡೋಣ, ಪ್ರೊಫೆಷನ್ಗೆ ನಿಮಗೆ ಬಂದಿದೆ 6 ಆಫ್ ವಾಂಡ್ಸ್. ಎಗೇನ್ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಫಸ್ಟ್ ಕನೆಕ್ಟ್ ಆಗ್ಬೋದು, ಸೊ ದಟ್ ಏನಾಗುತ್ತೆ, ನೀವಿಬ್ರೇ ಮಾತಾಡ್ತಾ ಇರ್ತೀರಾ, ನೀವಿಬ್ರೇ ಕಮ್ಯುನಿಕೇಶನ್ ಮಾಡ್ತಾ ಇರ್ತೀರಾ. ಯಾವುದೇ ರೀತಿ ಹೊಸೊಬ್ಬ ಪರ್ಸನ್ ಆಗಿರ್ಬೋದು ಇಂಟರ್ವ್ಯೂ ಮಧ್ಯದಲ್ಲಿ ಬರೋದೆಲ್ಲ ಅದೆಲ್ಲ ಆಗಲ್ಲ, ರೈಟ್? ಪ್ರೊಫೆಷನ್ ಅಂತ ಬಂದ್ರೆ ಎಗೇನ್ ನಾನು ನಿಮಗೆ ಮುಂಚೆನೆ ಹೇಳಿದೆ, ಕ್ವೈಟ್ ಪಾಪ್ಯುಲರ್ ಅಂತಾನೆ ಹೇಳ್ಬೋದು. ಇವರ ಒಂದು ವರ್ಕ್ ಎನ್ವಿರಾನ್ಮೆಂಟ್ ಅಲ್ಲಿ ಕ್ವೈಟ್ ಪಾಪ್ಯುಲರ್ ಆಗಿರ್ತಾರೆ. ತುಂಬಾ ರೆಕಗ್ನಿಷನ್, ತುಂಬಾ ಅವಾರ್ಡ್ಸ್ ಇದೆಲ್ಲ ನೋಡಿರ್ತಾರೆ ಇವರು. ತುಂಬಾ ಜನ ಪಬ್ಲಿಕ್ ಇವ್ರು ಗೊತ್ತಿರ್ತಾರೆ. ಪಾಸಿಬಿಲಿಟಿ ಇದೆ ಇವರು ಮೀಡಿಯಾದಲ್ಲಿ ವರ್ಕ್ ಮಾಡ್ತಿರ್ಬೋದು, ಅಥವಾ ಮಾರ್ಕೆಟಿಂಗ್ ಅಲ್ಲಿ ವರ್ಕ್ ಮಾಡ್ತಿರ್ಬೋದು. ಏನೋ ಒಂದು ಟ್ಯಾಲೆಂಟ್ ಇರುತ್ತೆ, ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ತಾ ಇರೋದು, ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಅವ್ರ ಒಂದು ಟ್ಯಾಲೆಂಟ್, ಆರ್ಟ್ ಅಥವಾ ಅದು ಇದು ಸ್ಕಿಲ್ಸು, ಟ್ಯಾಲೆಂಟ್ಸು ಇದನ್ನೆಲ್ಲ ಅವ್ರು ಅವಾಗ ಪೋಸ್ಟ್ ಮಾಡ್ತಾ ಇರ್ತಾರೆ. ಮೇ ಬಿ ದಟ್ ಈಸ್ ಹೌ ನೀವು ಮೀಟ್ ಆಗ್ಬೋದು, ಆ ಥರ ಪಾಸಿಬಿಲಿಟೀಸು ಇದೆ. ಇವಾಗ ಬಿಸ್ನೆಸ್ ಮ್ಯಾನ್, ಡೆಫಿನೆಟ್ಲಿ ಬಿಸ್ನೆಸ್ ಮ್ಯಾನ್ ಆರ್ ವುಮೆನ್ ಆಗಿರೋ ಪಾಸಿಬಿಲಿಟಿ ಇದೆ. ದ ಥಿಂಗ್ ಈಸ್ ಏನ್ ಗೊತ್ತಾ, ಕ್ವೈಟ್ ಪಾಪ್ಯುಲರ್ ಆಗಿರ್ತಾರೆ ಇವರ ಒಂದು ವರ್ಕ್ ಎನ್ವಿರಾನ್ಮೆಂಟ್ ಅಲ್ಲಿ. ತುಂಬಾ ಜನ ಇವ್ರ ತರ ಆಗ್ಬೇಕು ಅಂತ ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಬಿಕಾಸ್ ಚೆನ್ನಾಗಿ ರೆಡಿಯಾಗಿ ಹೋಗ್ತಾರೆ, ಅವ್ರನ್ನ ಏನು ಕ್ಯಾರಿ ಮಾಡೋ ರೀತಿ, ಅವರ ಒಂದು ಕಾನ್ಫಿಡೆನ್ಸು, ಇದೆಲ್ಲ ನೋಡಿದ್ರೆ ತುಂಬಾ ಜನ ನಾನು ದೊಡ್ಡವ್ರ ಮೇಲೆ ಹಿಂಗಾಗ್ಬೇಕು, ನಾನು ಇಷ್ಟೊಂದು ಸಕ್ಸಸ್ಫುಲ್ ಆಗ್ಬೇಕು ಲೈಫಲ್ಲಿ, ಈ ತರ ಯೋಚನೆ ಮಾಡೋದು ಜಾಸ್ತಿ. ಸೊ ಓವರ್ ಆಲ್ ನೋಡಿ ನಂಗೆ ಏನನ್ಸ್ತಾ ಇದೆ, ತುಂಬಾನೇ ವೈಸ್ ಪರ್ಸನ್, ಎಮೋಷನಲಿ ಇವರಾಗಿರ್ತಾರೆ ಅಂಡ್ ವೆರಿ ಸಕ್ಸಸ್ಫುಲ್ ಆಗಿರ್ತಾರೆ ಕೂಡ. ಸೊ ಐ ಫೀಲ್ ನಿಮ್ಮ ಒಂದು ಫಸ್ಟ್ ಮೀಟಿಂಗ್ ಹೆಂಗಾಗುತ್ತೆ ಅಂದ್ರೆ, ಮೇ ಬಿ ಲೀಸ್ಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮೀಟ್ ಆಗ್ಬೋದು, ಬಟ್ ಡೆಫಿನೆಟ್ಲಿ ಆ ಜಾಗ ಒಂಥರ ಕಾಮ್ ಆಗಿರುತ್ತೆ, ಒಂಥರ ಪೀಸ್ಫುಲ್ ಆಗಿರುತ್ತೆ. ತುಂಬಾ ಜನ ಇದ್ರೂ ಅದೊಂಥರ ನಿಮ್ಮ ಒಂದು ಮೈಂಡ್ ಸೆಟ್ಟಿಗೆ ಸೇಫ್ ಫೀಲ್ ಕೊಡುತ್ತೆ ಅಂತಾನೆ ಹೇಳ್ಬೋದು.
ಸೊ ಲೆಟ್ ಅಸ್ ಮೂವ್ ಆನ್ ನೆಕ್ಸ್ಟ್ ಕ್ವೆಶನ್ಗೆ. ನಿಮ್ಮಿಬ್ರು ಫಸ್ಟ್ ಕಾನ್ವರ್ಸೇಷನ್ ಏನಾಗಿರುತ್ತೆ, ಫಸ್ಟ್ ಮಾತುಕತೆ ನಿಮ್ದು ಏನಾಗಿರುತ್ತೆ ಅಂತ ನೋಡೋಣ. ಗ್ರೂಪ್ 1. There is, will this pain ever stop? Okay. I have to let you go to find myself. All right. So a bit unexpected messages ಬಂದಿದೆ ನಿಮಗೆ. ಡೆಫಿನೆಟ್ಲಿ ವೆರಿ ರಿಸರ್ವ್ಡ್ ಪರ್ಸನ್ ಅನ್ನೋ ಒಂದು ಫೀಲ್ ಬರ್ತಾ ಇದೆ. ಐ ಡೋಂಟ್ ನೋ ವೈ. ವೆರಿ ಮೆಚ್ಯೂರ್ಡ್ ಪರ್ಸನ್ ಆ್ಯಂಡ್ ಎಟ್ ದ ಸೇಮ್ ಟೈಮ್ ಇವರಿಗೆ ಪ್ರೊಫೆಷ್ನಲಿ ತುಂಬ ಪ್ಲ್ಯಾನ್ಸ್ ಇರುವಂಥ ಒಂದು ಪರ್ಸನ್ ಆಗಿರ್ತಾರೆ ಅಂತಲೇ ಹೇಳ್ಬೋದು. ಸೊ ಒಂದು ಎಮೋಷ್ನಲಿ ಇಂಟೆನ್ಸ್ ಆ್ಯಂಡ್ ಪವರ್ಫುಲ್ ಎನರ್ಜಿ ನೋಡ್ತಾ ಇದ್ದೀನಿ ಫಸ್ಟ್ ಕಾನ್ವರ್ಸೇಷನಲ್ಲಿ. ಬಿಕಾಸ್ ಯಾ, will this pain ever stop? I have to let you go to find myself. ಸೊ ಇದೇನೋ ಒಂದು ಡೀಪ್ ಕಾನ್ವರ್ಸೇಷನ್ ಆಗಿರುತ್ತೆ, ಒಂದು ಹಾರ್ಟ್ ಫೆಲ್ಟ್ ಕಾನ್ವರ್ಸೇಷನ್, ಲಿಟಲ್ ಹಾರ್ಟ್ ಬ್ರೇಕಿಂಗ್ ಕಾನ್ವರ್ಸೇಷನ್ ಆಗಿರುತ್ತೆ ಅಂತ ಹೇಳ್ಬೋದು. ಐ ಫೀಲ್ ಮೇ ಬಿ ನಾನು ಮುಂಚೆನೇ ಹೇಳ್ದಂಗೆ ಇವರೊಂದಷ್ಟು ಚಾಲೆಂಜಿಂಗ್ ಸಿಚುವೇಶನ್ ಇಂದ ಅವಾಗಷ್ಟೇ ಓವರ್ಕಮ್ ಮಾಡ್ತಾ ಇದ್ದಾರೆ. ಐ ಫೀಲ್ ಕರೆಂಟ್ ಸಿಚುವೇಶನ್ ಅಲ್ಲಿ ಇವಾಗಷ್ಟೇ ಹೊರಗೆ ಬರ್ತಾ ಇದ್ದಾರೆ, ಅಥವಾ ನೀವಿಬ್ರು ಇವಾಗ ಆ ಒಂದು ಸಿಚುವೇಶನ್ ಅಲ್ಲಿ ಇದ್ದೀರಾ ರೈಟ್. ಆಲ್ರೆಡಿ ಯಾವುದೋ ಒಂದು ಪೇನ್ಫುಲ್ ಸಿಚುವೇಶನ್ ಇಂದ ಹೊರಗೆ ಬರ್ತಾ ಇರೋದು. ಮೇ ಬಿ ದಟ್ ಈಸ್ ದ ರೀಸನ್ ನಿಮ್ಮ ಇಬ್ಬರ ಒಂದು ಫಸ್ಟ್ ಕಾನ್ವರ್ಸೇಷನ್ ಬಂದ್ಬಿಟ್ಟು ಏನೋ ಆ ಒಂದು ಪಾಸ್ಟ್ ಕನೆಕ್ಷನ್ ಬಗ್ಗೆ ಮಾತಾಡೋದು ಆಗಿರ್ಬೋದು, ಅವರ ಒಂದು ಪಾಸ್ಟ್ ಬಗ್ಗೆ ಅವ್ರು ಓಪನ್ ಅಪ್ ಆಗೋ ಒಂದು ಪಾಸಿಬಿಲಿಟಿ ಇದೆ ನಿಮ್ಮ ಜೊತೆ. ಐ ಫೀಲ್ ನಂಗೆ ಮೇನಾಗಿ ಏನು ಅನಿಸ್ತಾ ಇದೆ ಅಂದರೆ, ಅವರ ಒಂದು ಫಸ್ಟ್ ಕಾನ್ವರ್ಸೇಷನ್ ಕೇಳಿಬಿಟ್ಟು, ಅವರ ಒಂದು ಮಾತುಕತೆ ಕೇಳಿಬಿಟ್ಟು ನಿಮಗೆ ಫಸ್ಟ್ ಟೈಮ್ ಏನನ್ಸುತ್ತೆ ಅಂದರೆ ಬಿಟ್ ಹೆವಿ ಫೀಲ್ ಆಗುತ್ತೆ. ಬಟ್ ಐ ಫೀಲ್ ಈ ಒಂದು ಕಾರ್ಡ್ ನೋಡಿದ್ರೆ ಆ್ಯಂಡ್ ಎಟ್ ದ ಸೇಮ್ ಟೈಮ್ ಈ ಒಂದು ಕಾರ್ಡ್ ನೋಡಿದ್ರೆ ನೀವು ಫಸ್ಟ್ ಟೈಮ್ ಮೀಟ್ ಆದಾಗ ಮುಂಚೆನೇ ಹೇಳ್ದಂಗೆ ಅನ್ಎಕ್ಸ್ಪೆಕ್ಟೆಡ್ ಮೀಟ್ ಆಗಿರುತ್ತೆ. ಎಲ್ಲೋ ಒಂದು ಕಡೆ ಅವ್ರು ನಿಮ್ಮನ್ನ ಚೂಸ್ ಮಾಡ್ತಾ ಇರಲ್ಲ, ಬಿಕಾಸ್ ಅವ್ರನ್ನ ಅವ್ರು ಚೂಸ್ ಮಾಡ್ತಾ ಇರ್ತಾರೆ, ಅವ್ರ ಬಗ್ಗೆ ಅವ್ರು ಫೋಕಸ್ ಮಾಡ್ಕೊತಾ ಇರ್ತಾರೆ. ಐ ಫೀಲ್ ಏನಿದೆ ಅದನ್ನ ಆನೆಸ್ಟ್ ಆಗಿ ಹೇಳ್ತಾರೆ, ಏನು ಅವ್ರು ಫೀಲ್ ಮಾಡ್ತಾ ಇದ್ದಾರೆ ಅದನ್ನ ಆನೆಸ್ಟ್ ಆಗಿ ಹೇಳ್ತಾರೆ. ಐ ಫೀಲ್ ಈ ಪರ್ಸನ್ ಎಲ್ಲೋ ಒಂದ್ ಕಡೆ ಅವರ ಒಂದು ಪೇನ್ಫುಲ್ ಸಿಚುವೇಶನ್ ನಿಮ್ ಜೊತೆ ಹೇಳ್ಕೊಂತಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಅವರ ಒಂದು ಪಾಸ್ಟ್ ಬಗ್ಗೆ ಹೇಳ್ಬೋದು, ನಾನು ಹಿಂಗಾಯ್ತು, ನಾನು ಆ ಪೇನಲ್ಲೇ ಇನ್ನೂ ಇದ್ದೀನಿ, ನನಗೆ ಅದನ್ನ ಮರೆಯೋದಕ್ಕೆ ಆಗ್ತಾ ಇಲ್ಲ, ಆ ಸಿಚುವೇಶನ್ ನನ್ನ ಕಣ್ಮುಂದೆನೆ ಬರ್ತಾ ಇದೆ ಅಂತ ಹೇಳೋದಾದ್ರೂ ಆಗಿರ್ಬೋದು. ಎಟ್ ದ ಸೇಮ್ ಟೈಮ್ ಅವ್ರು ಹೇಳ್ಬೋದು, ನಾನು ಫಿಗರ್ ಔಟ್ ಮಾಡ್ತಾ ಇದ್ದೀನಿ, ನಾನು ಏನು ಅಚೀವ್ ಮಾಡ್ಬೋದು ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ನಾನು ಅದ್ರ ಮೇಲೆ ಫಸ್ಟ್ ಫೋಕಸ್ ಆಗಬೇಕು ಅಂತ ಇದ್ದೀನಿ. ಸೊ ಈ ಥರ ಒಂದು ಸಿಚುವೇಶನ್ ಬರೋದನ್ನ ನೋಡ್ತಾ ಇದ್ದೀನಿ ಫಸ್ಟ್ ಕಾನ್ವರ್ಸೇಷನ್ ನಿಮ್ಮಿಬ್ರದ್ದು. ದಟ್ಸ್ ರಿಯಲಿ ಅ ಸ್ಟ್ರೇಂಜ್ ಅಂತಾನೆ ಹೇಳ್ಬೋದು ಗೈಸ್. ಗ್ರೂಪ್ 1, ಎಸ್, ಇದಾಗಿತ್ತು ನಿಮ್ಮ ಒಂದು ರೀಡಿಂಗ್, ಯಾರು ನಿಮ್ಮ ಲೈಫಲ್ಲಿ ನೆಕ್ಸ್ಟ್ ಬರ್ತಾ ಇದ್ದಾರೆ ಅಂತ. ಐ ಹೋಪ್ ನಿಮಗೊಂದು ಕ್ಲಾರಿಟಿ ಸಿಕ್ಕಿದೆ, ಐಡಿಯಾನೂ ಸಿಕ್ಕಿದೆ ಯಾರು ಈ ಪರ್ಸನ್ ಆಗಿರ್ಬೋದು ಅಂತ ಅಲ್ವಾ. ಸೊ ಎಸ್, ಇದಾಗಿತ್ತು ನಿಮ್ಮ ರೀಡಿಂಗ್. ಐ ಹೋಪ್ ನಿಮಗೊಂದು ಕ್ಲಾರಿಟಿ ಸಿಕ್ಕಿದೆ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ಅದನ್ನು ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನಲ್ಲಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಇನ್ವಾಲ್ವ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾ ಗೈಸ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಐ ಲವ್ ಯು ಆಲ್. ಬಾಯ್. ಹೆಲ್ಲೋ ಗ್ರೂಪ್ 2, ಯಾರೆಲ್ಲ ಸೆಕೆಂಡ್ ಗ್ರೂಪ್ ಅಥವಾ ಸೆಕೆಂಡ್ ಆಪ್ಷನ್ನ ಚೂಸ್ ಮಾಡಿದ್ದೀರಾ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡೋಣ ನಿಮ್ಮ ಲೈಫಲ್ಲಿ ಯಾರು ಬರ್ತಾ ಇದ್ದಾರೆ, ಯಾರು ನಿಮ್ಮ ಲೈಫಲ್ಲಿ ಏನು ಚೇಂಜಸ್ನ ತಗೋಬರ್ತಾ ಇದ್ದಾರೆ. ಲೆಟ್ಸ್ ಸಿ ರೈಟ್.
ಹೋಗೋದಕ್ಕೂ ಮುಂಚೆ ಗೈಸ್, ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು, ರೈಟ್? ಸೊ ಎಸ್, ಗ್ರೂಪ್ 2, ಲೆಟ್ಸ್ ಸಿ ವಾಟ್ ಇಸ್ ಕಮಿಂಗ್ ಅಪ್ ನೆಕ್ಸ್ಟ್ ನಿಮ್ಮ ಲೈಫಲ್ಲಿ ಅಂತ. ಅಂದರೆ ಯಾರು ಬರ್ತಾ ಇದ್ದಾರೆ, ಏನು ಚೇಂಜಸ್ ಮಾಡೋದಕ್ಕೆ ಬರ್ತಾ ಇದ್ದಾರೆ, ಇದನ್ನೆಲ್ಲ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಓ ಗಾಡ್, ಓಕೆ, ದೇರ್ ಈಸ್ ಥಿಂಕರ್. ಸೊ ಇಟ್ಸ್ ಅನ್ ಇಂಡಿಕೇಶನ್ ಒಂದು ಥಿಂಕರ್ ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ನಾನು 2 ತಗೊಳ್ಳೋದ, ಬಟ್ ಸ್ಟಿಲ್ ಕಮ್ ಟು ದಿ ಎಡ್ಜ್. ಆಲ್ ರೈಟ್, ಸೊ ಓಕೆ, ಇಟ್ಸ್ ಅನ್ ಇಂಡಿಕೇಶನ್ ಯಾರೋ ಒಬ್ರು ಡೀಪ್ ಆಗಿ ಥಿಂಕ್ ಮಾಡೋರು, ತುಂಬಾ ಅನಾಲಿಟಿಕಲ್ ವೇಯಲ್ಲಿ ಥಿಂಕ್ ಮಾಡೋರು, ಏನೇ ಒಂದು ಸಿಚುವೇಶನ್ ಇದ್ರು ತುಂಬಾ ಯೋಚನೆ ಮಾಡೋರು. ಓವರ್ ಥಿಂಕರ್ ಅಂತ ನಾನು ನೋಡ್ತಾ ಇಲ್ಲ, ಬಿಟ್ ಆಕ್ಷನ್ ಓರಿಯೆಂಟೆಡ್ ಪರ್ಸನ್ ಅಲ್ಲ, ಯೋಚನೆ ಮಾಡಿಬಿಟ್ಟು ಸ್ಟೆಪ್ಸ್ ತಗೊಳ್ಳುವಂಥ ಪರ್ಸನ್ ಅಂತಾನೆ ಹೇಳ್ಬೋದು. ಓಕೆ, ನೆಕ್ಸ್ಟ್ ಬಂದಿದೆ ನಿಮಗೆ ಜಡ್ಜ್ಮೆಂಟ್ ಕಾರ್ಡ್. ಈ ಒಂದು ಕಾರ್ಡ್ ಜೊತೆ ಈ ಒಂದು ಕಾರ್ಡ್ ಇರಲಿ ಜೊತೆಲಿ, ರೈಟ್? ಆಲ್ ರೈಟ್, ಸೊ ಜಡ್ಜ್ಮೆಂಟ್ ಬಂದಿದೆ ಅಬೌಟ್ ಫಸ್ಟ್ ಕಾನ್ವರ್ಸೇಷನ್ ಅಥವಾ ಫಸ್ಟ್ ಕಮ್ಯುನಿಕೇಶನ್ ನಿಮ್ದು ಏನಾಗಿರುತ್ತೆ ಅಥವಾ ಹೆಂಗ್ ಸ್ಟಾರ್ಟ್ ಆಗುತ್ತೆ ಅಂತ. ಅಂಡ್ ನೆಕ್ಸ್ಟ್ ಕಾರ್ಡ್ ನೋಡೋಣ, ನಿಮಗೆ ಈ ಪರ್ಸನ್ ಆಲ್ರೆಡಿ ಗೊತ್ತಿದಾರಾ? ದೇರ್ ಇಸ್ 6 of Wands. ಆಲ್ ರೈಟ್, ಓಕೆ, ಸೊ ಫಸ್ಟಿಗೆ ಐ ಗೆಸ್ ಇಷ್ಟನ್ನು ನೋಡ್ಕೊಂಡ್ಬಿಡೋಣ ಏನೇನು ಬರುತ್ತೆ ಮೆಸೇಜಸ್ ಅಂತ, ಆ್ಯಂಡ್ ದೆನ್ ನೆಕ್ಸ್ಟ್ ಕಾರ್ಡ್ಗೆ ಹೋಗೋಣ, ರೈಟ್? ನೋಡೋಣ, ಇದೊಂಥರ ವಿಯರ್ಡ್ ಅನಿಸ್ತಾ ಇದೆ. ಲೆಟ್ ಮಿ ಫೋಲ್ಡ್ ಇಟ್. ಆಲ್ ರೈಟ್, ನೌ ಇಟ್ ಇಸ್ ಪರ್ಫೆಕ್ಟ್ ಅನಿಸ್ತಾ ಇದೆ. ಓಕೆ, ಸೊ ಲೆಟ್ಸ್ ಸಿ. ಓಕೆ, ಸೊ ದ ಫಸ್ಟ್ ಕ್ವೆಶನ್, ಫಸ್ಟ್ ಸಿಚುವೇಶನ್ ಅಂದರೆ ನಿಮ್ಮಿಬ್ರು ಮಧ್ಯ ಸಿಚುವೇಶನ್ ಹೆಂಗಿದೆ? ಐ ಫೀಲ್ ನೀವು ಕೂಡ ಕ್ವೈಟ್ ಥಿಂಕಿಂಗ್ ಪರ್ಸನ್ ಅಂತಾನೆ ಹೇಳ್ಬೋದು, ಬಿಕಾಸ್ ನಿಮ್ಮಿಬ್ರು ಮಧ್ಯ ಕಾಮನ್ ಕಾರ್ಡ್ ಬಂದಿರೋದ್ರಿಂದ ಇದು. ನೀವು ಕೂಡ ಒಂದು ಕ್ವೈಟ್ ಥಿಂಕಿಂಗ್ ಝೋನಲ್ಲಿ ಇದ್ದೀರಾ. ರಿಲೇಶನ್ಶಿಪ್ ಅಂತ ಬಂದರೆ ಅದ್ರ ಬಗ್ಗೆ ಏನೇ ಒಂದು ಆ್ಯಕ್ಷನ್ ತಗೊಳ್ಳೋದಕ್ಕಿಂತ ಯೋಚನೆ ಮಾಡ್ತಾ ಇದೆ. ಇಟ್ಸ್ ನಾಟ್ ದಟ್ ನೀವು ಒಂದು ಬ್ರೇಕ್ ತಗೊಂಡಿದ್ದೀರಾ, ರಿಲೇಶನ್ಶಿಪ್ಪಿಂದ ರೆಸ್ಟ್ ತಗೊಂಡಿದ್ದೀರಾ, ಆ ಥರ ಅಲ್ಲ. ಪ್ಲಾನಿಂಗ್ ಝೋನಲ್ಲಿದ್ದೀರಾ ನೀವು ಅಂತಾನೆ ಹೇಳ್ಬೋದು. ಸೊ ಇಟ್ಸ್ ಮೋರ್ ಲೈಕ್ ಮೆಂಟಲಿ, ಅಂದ್ರೆ ಏನ್ ಯೋಚನೆ ಮಾಡ್ತಿರೋದು ಮೆಂಟಲಿ ಈ ಸಿಚುವೇಶನ್ಸ್ ಆಗ್ತದೆ ನಿಮ್ಮಿಬ್ರು ಮಧ್ಯ ಕೂಡ. ಯಾವುದೇ ರೀತಿ ನಿಮ್ಮಿಬ್ರು ಮಧ್ಯ ಮಾತುಕತೆ ಆ ಥರ ಎಲ್ಲ ಆಗ್ತಿರೋದನ್ನ ನೋಡ್ತಾ ಇಲ್ಲ ನಾನು. ಬಟ್ ಐ ಫೀಲ್ ನಿಮಗೆ ಈ ಪರ್ಸನ್ ಗೊತ್ತಿದ್ದಾರೆ, ಬಿಕಾಸ್ ನೀವು ಕೂಡ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಆ್ಯಂಡ್ ಎಟ್ ದ ಸೇಮ್ ಟೈಮ್ ಅವ್ರು ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಇಟ್ಸ್ ನಾಟ್ ದಟ್ ನೀವಿಬ್ರು ಏನೋ ಒಂದು ಆಕ್ಷನ್ ತಗೊಂತಾ ಇದ್ದೀರಾ, ಆ ಥರ ಅಲ್ಲ. ಅಂದರೆ ಓಕೆ, ನೆಕ್ಸ್ಟ್ ಸ್ಟೆಪ್ ಏನು ತಗೊಳ್ಳೋಣ, ನೆಕ್ಸ್ಟ್ ಮೀಟ್ ಆಗೋಣ ಬೇಡವಾ, ನೆಕ್ಸ್ಟ್ ಏನು ಮೆಸೇಜ್ ಮಾಡಲಿ, ಅಷ್ಟು ಸಿಚುವೇಶನಿಗೆ ಹೋಗಿಲ್ಲ. ಬಟ್ ಅಟ್ಲೀಸ್ಟ್ ನಿಮ್ಮಿಬ್ರಿಗೆ ಒಬ್ರನ್ನೊಬ್ರು ಗೊತ್ತಿದ್ದಾರೆ, ಬಿಕಾಸ್ ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಅಟ್ ದ ಸೇಮ್ ಟೈಮ್ ಅವ್ರು ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ನಿಮ್ಮಿಬ್ರು ಮಧ್ಯೆ ಆಗಿದ ಕೆಲವೊಂದೊಂದು ಮೂಮೆಂಟ್ಸ್ನ ಅವಾಗ ನೆನಪಿಸ್ಕೊಳ್ಳೋದು. ಮೇ ಬಿ ನೀವು ರೀಸೆಂಟಾಗಿ ಮೀಟ್ ಆದ್ರಿ, ಕೆಫೆಲ್ ಮೀಟ್ ಆದ್ರಿ, ಅಥವಾ ಒಂದು ಮ್ಯೂಚುವಲ್ ಫ್ರೆಂಡ್ಸ್ ಥ್ರೂ ಮೀಟ್ ಆದ್ರಿ, ಪಾರ್ಟಿಯಲ್ಲಿ ಮೀಟ್ ಆದ್ರಿ, ಮೇ ಬಿ ಸ್ಮಾಲ್ ಕಾನ್ವರ್ಸೇಷನ್ ಆಯಿತು, ಸ್ಮಾಲ್ ಮಾತುಕತೆ ಆಯಿತು, ಅಥವಾ ಟೆಕ್ಸ್ಟ್ ಆಗಿರ್ಬೋದು, ಸ್ಮಾಲ್ ಒಂದು ಶಾರ್ಟ್ ಟೈಮ್ ಟೆಕ್ಸ್ಟ್ ಆಯಿತು. ಅದ್ರ ಬಗ್ಗೆ ಅವಾಗ ರಿಪ್ಲೈ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದೀನಿ. ನೀವು ಕೂಡ ಆ ಮೂಮೆಂಟ್ನ ಮತ್ತೆ ನೆನಪಿಸ್ಕೊತಾ ಇದ್ರೆ, ಅಟ್ ದ ಸೇಮ್ ಟೈಮ್ ಈ ಪರ್ಸನ್ ಕೂಡ ಆ ಒಂದು ಮೂಮೆಂಟ್ನ ಮತ್ತೆ ನೆನಪಿಸ್ಕೊತಾ ಇರೋದನ್ನ ನೋಡ್ತಾ ಇದ್ದೀನಿ. ನಿಮಗೆ ನೀವೇ ಕ್ವೆಶನ್ ಮಾಡ್ಕೊತಾ ಇದ್ದೀರಾ, ಈ ಪರ್ಸನ್ ಯಾರು, ಯಾಕೆ ಈ ಪರ್ಸನ್ ನನ್ನ ಲೈಫಲ್ಲಿ ಬಂದ್ರು. ಅಟ್ ದ ಸೇಮ್ ಟೈಮ್ ಅವ್ರು ಕೂಡ ನಮ್ಮಿಬ್ರ ಮಧ್ಯೆ ಏನಾದರೂ ಸಿಚುವೇಶನ್ ಕ್ರಿಯೇಟ್ ಆಗುತ್ತಾ, ಈ ಪರ್ಸನ್ ನನಗೆ ಇಂಪಾರ್ಟೆಂಟ್ ಪರ್ಸನ್ ನನ್ನ ಲೈಫಲ್ಲಿ. ಸೊ ಐ ಫೀಲ್ ನಿಮ್ಮಿಬ್ರು ಮಧ್ಯೆ ಒಂದು ಸ್ಟ್ರಾಂಗ್ ಮೆಂಟಲ್ ಆ್ಯಂಡ್ ಸ್ಪಿರಿಚುವಲ್ ಬಾಂಡ್ ಇದೆ. ಈವನ್ ಕ್ವೈಟ್ ಆಗಿರ್ಬೋದು ನಿಮ್ಮಿಬ್ರು ಮಧ್ಯ. ರೈಟ್ ನಾವು ಯಾವುದೇ ರೀತಿ ಆ್ಯಕ್ಷನ್ ತಗೊತಾ ಇಲ್ಲ, ಮೇ ಬಿ ರೈಟ್ ನಾವು ಯಾವುದೇ ರೀತಿ ಮಾತುಕತೆ ಆಗ್ತಾ ಇಲ್ಲ, ಮೇ ಬಿ. ಬಟ್ ಐ ಫೀಲ್ ನಾನೇನು ನೋಡ್ತಾ ಇದ್ದೀನಿ, ಇಬ್ರು ಫಿಗರ್ ಔಟ್ ಮಾಡ್ತಾ ಇದ್ದೀರಾ. ಓಕೆ, ಅವ್ರು ನನಗೆ ಏನಾಗಬೇಕು, ಯಾಕೆ ನನ್ನ ಮೀಟ್ ಆದರು, ನಮ್ಮಿಬ್ರ ಮಧ್ಯ ಏನಿದೆ, ಏನು ನಡೀತಾ ಇದೆ, ವಾಟ್ ಈಸ್ ಗೋಯಿಂಗ್ ಆನ್. ಸೊ ಈ ಥರ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿದೆ ಡೆಫಿನೆಟ್ಲಿ ಗ್ರೂಪ್ 2.
ದಟ್ಸ್ ರಿಯಲಿ ಅಮೇಝಿಂಗ್. ನೆಕ್ಸ್ಟ್ ಕಾರ್ಡ್ ಬಂದಿದೆ, ಇದನ್ನ ನಾನು ನಿಮಗೆ ತೋರಿಸೋ ಹಾಗಿಲ್ಲ. ಆಲ್ ರೈಟ್, ನೆಕ್ಸ್ಟ್ ಕಾರ್ಡ್ ಬಂದರೆ ನಿಮಗೆ ಜಡ್ಜ್ಮೆಂಟ್, ಆಲ್ ಅಬೌಟ್ ನಿಮ್ಮ ಫಸ್ಟ್ ಕಾನ್ವರ್ಸೇಷನ್, ಫಸ್ಟ್ ಕಮ್ಯುನಿಕೇಷನ್ ಬಗ್ಗೆ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ. ಸೊ ದಿಸ್ ಇಸ್ ಹ್ಯೂಜ್, ಇದೊಂಥರ ಮೇಜರ್ ಅರ್ಕಾನ ಇದು. ಫಸ್ಟ್ ಕಾನ್ವರ್ಸೇಷನ್ ಬಗ್ಗೆ ಜಡ್ಜ್ಮೆಂಟ್ ಬಂದಿರೋದು ಅಂದರೆ ಇಟ್ಸ್ ಅ ಹ್ಯೂಜ್ ಅಂತಲೇ ಹೇಳ್ಬೋದು. ಐ ಫೀಲ್ ಫಸ್ಟ್ ಕಾನ್ವರ್ಸೇಷನ್ ಯಾವುದೇ ರೀತಿ ಕ್ಯಾಶುವಲ್ ಆಗೋದು, ಲೈಟ್ ಕಾನ್ವರ್ಸೇಷನ್ ಆಗೋದು, ಅಥವಾ ನಾನು ಮುಂಚೆನೇ ಹೇಳ್ದಾಗೆ ನೀವಿಬ್ರು ಆಲ್ರೆಡಿ ಮೀಟ್ ಆಗಿದ್ದೀರಾ, ಡೆಫಿನೆಟ್ಲಿ ದಟ್ ಇಸ್ ಫಾರ್ ಶೋರ್. ಮೇ ಬಿ ನೀವು ಇದನ್ನ ರಿಲೇಟ್ ಮಾಡ್ಕೋಬಹುದು, ಯಾರ ಜೊತೆ ನಿಮಗೆ ಈ ತರ ಒಂದು ಕಾನ್ವರ್ಸೇಷನ್ ಆಗಿದೆ, ಈ ತರ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿದೆ ಅಂತ, ರೈಟ್? ಸೊ ಯಾವುದೇ ರೀತಿ ಕ್ಯಾಶುವಲ್ ಮಾತುಕತೆ ಆಗಿಲ್ಲ, ಲೈಟ್ ಮಾತುಕತೆ ಆಗಿರ್ಲಿಲ್ಲ. ನೀವು ಫಸ್ಟ್ ಟೈಮ್ ಮೀಟ್ ಆದಾಗ ಒಂಥರ ಎಮೋಷನಲಿ ರಿಲೀಸ್ ಫೀಲ್ ಮಾಡಿಸಿದ್ರು ಇವರು ಫಸ್ಟ್ ಟೈಮೇ ನಿಮ್ಮನ್ನ ಮೀಟ್ ಆದಾಗ. ಏನೋ ಒಂದು ಕ್ಲಾರಿಟಿ ಕೊಟ್ಟರು ನಿಮ್ಮ ಲೈಫಿಗೆ. ಐ ಫೀಲ್ ತುಂಬ ಜನಕ್ಕೆ ಮೇ ಬಿ ನಿಮ್ಮ ಎಕ್ಸ್ ಪಾರ್ಟ್ನರ್ ಆಗಿರ್ಬೋದು, ಬಿಕಾಸ್ ರೀಸೆಂಟಾಗಿ ನೀವು ಕಾನ್ವರ್ಸೇಷನ್ ಮಾಡಿದಾಗ, ರೀಸೆಂಟಾಗಿ ನೀವು ರೀಕನೆಕ್ಟ್ ಆಗಿದ್ದೀರಾ. ಮೇ ಬಿ ಆ ರೀಕನೆಕ್ಟ್ ಆದಾಗ ಒಂದಷ್ಟು ಪಾಸ್ಟ್ ಸಿಚುವೇಶನ್ಗಳ ಬಗ್ಗೆ ಕ್ಲಾರಿಟಿ ಕೊಟ್ಟಿರೋದನ್ನ ನೋಡ್ತಾ ಇದ್ದೀನಿ. ಯಾರೋ ಅವರೊಂದು ರಿಗ್ರೆಟ್ನ ಎಕ್ಸ್ಪ್ರೆಸ್ ಮಾಡಿರೋದನ್ನ ನೋಡ್ತಾ ಇದ್ದೀನಿ. ಯಾರೋ ಒಬ್ರು ಪಾಸ್ಟ್ ಮಿಸ್ಟೇಕ್ಸ್ನ ರಿಯಲೈಸೇಷನ್ ಮಾಡ್ಕೊಂಡು ಬಂದಿರೋದನ್ನ ನೋಡ್ತಾ ಇದ್ದೀನಿ. ಐ ಫೀಲ್ ರೀಸೆಂಟಾಗಿ ನೀವು ಮಾತಾಡಿದಾಗ ದೇರ್ ವಾಸ್ ಅನ್ ಇನ್ನರ್ ಕಾಲಿಂಗ್, ಅಂದರೆ ಆಟೋಮೆಟಿಕ್ ಆಲ್ ಆಫ್ ಅ ಸಡನ್ ಮೀಟ್ ಆದ್ರಿ, ಆಲ್ ಆಫ್ ಅ ಸಡನ್ ಪಾಸ್ಟ್ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ಕೊಂಡ್ರಿ, ಆಲ್ ಆಫ್ ಅ ಸಡನ್ ರಿಯಲೈಸೇಷನ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರಿ ರೀಸೆಂಟಾಗಿ ಏನಾಯ್ತು ಅಂತೆಲ್ಲ. ಐ ಫೀಲ್ ಯಾರೋ ಒಬ್ರು ಸೆಕೆಂಡ್ ಚಾನ್ಸಿಗೋಸ್ಕರ ನಿಮ್ಮ ಲೈಫಲ್ಲಿ ಒಂದು ಸೆಕೆಂಡ್ ಚಾನ್ಸ್ ಬೇಕು ಅಂತ ಕೇಳ್ಕೊಂಡು ಒಬ್ರು ಬರ್ತಿರೋದನ್ನ ನೋಡ್ತಾ ಇದ್ದೀನಿ. ಅಪಾಲಜಿ ಮಾಡ್ಕೊಂಡು ಅಥವಾ ರಿಯಲೈಸೇಷನ್ ಮಾಡ್ಕೊಂಡು ಪಾಸ್ಟಲ್ಲಿ ಏನಾಯ್ತು ಅಂತ. ಐ ಫೀಲ್ ಲೈಕ್ ಡೆಫಿನೆಟ್ಲಿ ನಿಮ್ಮ ಎಕ್ಸ್ ಪಾರ್ಟ್ನರ್ ತುಂಬ ಜನಕ್ಕೆ ನಿಮಗೆ ಮುಂಚೆನೇ ಹೇಳ್ದಂಗೆ ಆಲ್ರೆಡಿ ಇವ್ರ ಬಗ್ಗೆ ನಿಮಗೆ ಗೊತ್ತಿದೆ, ಆಲ್ರೆಡಿ ಐಡಿಯಾ ಇದೆ. ಅಟ್ ದ ಸೇಮ್ ಟೈಮ್ ಇವಾಗ ನೀವು ಈ ಪರ್ಸನ್ ಬಗ್ಗೆ ಯೋಚನೆ ಕೂಡ ಮಾಡ್ತಾ ಇದ್ದೀರಾ. ನೀವು ಹೆಂಗೆ ಇವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಐ ಫೀಲ್ ಈ ಪರ್ಸನ್ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಯಾಕೆ ನಾನು ಇವ್ರನ್ನ ಮೀಟ್ ಆದೆ, ಏನಿದೆ ನಮ್ಮಿಬ್ರು ಮಧ್ಯ ಕನೆಕ್ಷನ್, ಅಥವಾ ಯಾಕೆ ನನಗೆ ಪದೇ ಪದೇ ನೆನಪಾಗ್ತಾ ಇದ್ದಾರೆ ಇವರು. ಐ ಫೀಲ್ ಗ್ರೂಪ್ 2, ಇವನ್ ದೋ ನೀವು ಒಂದು ಟೈಮಲ್ಲಿ ಸೆಪ್ರೇಷನ್ ಅಲ್ಲಿ ಇದ್ರು, ಮಾತುಕತೆ ಏನೂ ಇಲ್ದೇನೆ ಇದ್ರು, ಅವಾಗ ನಿಮಗೆ ಅದೊಂಥರ ಅನಿಸ್ತಾ ಇತ್ತು, ಏನೋ ನಮ್ಮಿಬ್ರು ಮಧ್ಯೆ ಇದೆ ಕನೆಕ್ಷನ್, ಏನೋ ನಮ್ಮಿಬ್ರು ಮಧ್ಯೆ ಬಾಂಡಿಂಗ್ ಇದೆ. ಅದು ನನಗೆ ಇವಾಗ ಅದು ಗೊತ್ತಾಗ್ತಾನೆ ಇರ್ಬೋದು, ಬಟ್ ದೇರ್ ಈಸ್ ಸಮಥಿಂಗ್ ನಮ್ಮಿಬ್ರು ಮಧ್ಯದಲ್ಲಿ. ಈ ಥರ ಒಂದು ಫೀಲಿಂಗ್ ನಿಮಗೆ ಆಗ್ತಾ ಇರುತ್ತೆ ಯಾವಾಗಲೂ, ಎಸ್ಪೆಷಲಿ ಈ ಪರ್ಸನ್ ನೆನಪಿಸ್ಕೊಂಡಾಗ ಅಂತ ಹೇಳ್ಬೋದು. ಈ ಪರ್ಸನ್ ಮೀಟ್ ಆಗಿದ್ದೀರಾ ಇಲ್ವಾ ಅಂತ ಮುಂಚೆ ನಾನು ನಿಮಗೆ ಡಬಲ್ ಕನ್ಫರ್ಮೇಶನ್ ಕೊಟ್ಟೆ, ಸಮ್ವನ್ ಫ್ರಮ್ ಯುವರ್ ಪಾಸ್ಟ್, ನಿಮ್ಮ ಪಾಸ್ಟಲ್ಲಿ ಆಗಿರ್ಬೋದು ಅಂತ. ಡೆಫಿನೆಟ್ಲಿ ಗೊತ್ತಿದ್ದಾರೆ ನಿಮಗೆ ಇವರು. ಇವರ ಒಂದು ಪರ್ಸ್ನಾಲಿಟಿ ಬಗ್ಗೆ ಹೇಳಿದ್ರೆ ಅಟ್ ದ ಸೇಮ್ ಟೈಮ್ ವೆರಿ ಪಾಪ್ಯುಲರ್ ಇವರು. ಇವಾಗ ಕ್ರೌಡಲ್ಲಿ ನಿಂತ್ಕೊಂಡ್ರೆ ಇವ್ರು ಎದ್ದು ಕಾಣ್ತಾರೆ, ನೋಡೋಕ್ಕೆ ಕೂಡ ವೆರಿ ಅಟ್ರಾಕ್ಟಿವ್ ಪರ್ಸನ್ ಆಗಿರ್ತಾರೆ. ಫಸ್ಟ್ ಟೈಮ್ ನೀವು ಇವ್ರನ್ನ ನೋಡಿದಾಗ ಒಂಥರ ನ್ಯಾಚುರಲ್ ಆಗಿ ಅಟ್ರಾಕ್ಷನ್ ಆಗಿದೆ ನಿಮಗೆ ಇವ್ರ ಮೇಲೆ. ನ್ಯಾಚುರಲ್ ಆಗಿ ನೀವು ಇವ್ರು ಮಾಡಿದ ಕೆಲ್ಸಕ್ಕೆ ನೀವು ಅಟ್ರಾಕ್ಟ್ ಆಗಿದ್ದೀರಾ. ನೀವು ಒಂಥರ ಅವ್ರ ಫ್ಯಾನ್ ಆಗಿದ್ರಿ ಕೂಡ ಅಂತಾನು ಹೇಳ್ಬೋದು. ಅವ್ರನ್ನ ನೋಡೋದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ, ಬಿಕಾಸ್ ಅವ್ರು ಹೊರಗೆ ಬಂದ್ರೆ ಸಾಕು, ತುಂಬಾ ಜನ ಅವ್ರಿಗೆ ಅಟೆನ್ಷನ್ ಕೊಡ್ತಾರೆ, ತುಂಬಾ ಜನ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಾರೆ, ಅಂಡ್ ತುಂಬಾ ಜನ ಅವ್ರನ್ನ ರೆಕಗ್ನೈಸ್ ಕೂಡ ಮಾಡ್ತಾರೆ ಅಂತ ಹೇಳ್ಬೋದು. ಐ ಫೀಲ್ ನಿಮ್ಮಿಬ್ರು ಮಧ್ಯ ಅದೇ ಎಕ್ಸೈಟ್ಮೆಂಟ್, ಅದೇ ಜೋಶ್, ಅದೇ ಒಂದು ಸ್ಪಾರ್ಕ್ ಇನ್ನೂ ಕೂಡ ಇದೆ. ಐ ಫೀಲ್ ಸೆಕೆಂಡ್ ಚಾನ್ಸಿಗೋಸ್ಕರ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಮತ್ತೆ ರಿಟರ್ನ್ ಆಗಿದ್ದಾರೆ. ಈವನ್ ದೋ ನಿಮ್ಮಿಬ್ರು ಮಧ್ಯೆ ಮುಂಚೆ ಒಂದು ಕ್ಯಾಶುವಲ್ ಬಾಂಡಿಂಗ್ ಇರ್ಬೋದು, ಬಟ್ ಸ್ಟಿಲ್ ಇವಾಗ ಒಂದು ಡೀಪರ್ ಕನೆಕ್ಷನ್ ಹುಡ್ಕೊಂಡು ಈ ಪರ್ಸನ್ ಬಂದಿದ್ದಾರೆ, ರೈಟ್? ವೆರಿ ಅಮೇಝಿಂಗ್. ಲೆಟ್ಸ್ ಸಿ ಈ ಪರ್ಸನ್ದು ಪರ್ಸ್ನಾಲಿಟಿ ಬಗ್ಗೆ ಇನ್ನೂ ಡೆಪ್ತ್ ಆಗಿ ನೋಡೋಣ. ಗ್ರೂಪ್ 2, ಪರ್ಸ್ನಾಲಿಟಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿಸ್ ಪರ್ಸನ್. ಲೆಟ್ಸ್ ಸಿ.
Whoa, there is seven of swords. Very, very, very smart person ಇವರು. ಇಂಟರ್ನೆಟ್ ಹ್ಯಾಕರ್, ಅಷ್ಟೊಂದು ಸ್ಮಾರ್ಟ್ ಆಗಿರ್ತಾರೆ ಇವರು ಅಂತಾನೆ ಹೇಳ್ಬೋದು. ಲೆಟ್ ಸಿ ವಾಟ್ ಇಸ್ ದಿಸ್. ದಿಸ್ ಈಸ್ ಅಬೌಟ್, ಓಕೆ, ಈ ಕಾರ್ಡ್ ಏನಾಗಿತ್ತು? ಈ ಕಾರ್ಡ್ ಅಬೌಟ್ ನಿಮ್ಮ ಮೀಟಿಂಗ್, ಯಾವ ತರ ನೀವು ಮೀಟ್ ಆಗ್ತೀರಾ, ಎನ್ವಿರಾನ್ಮೆಂಟ್ ಹೆಂಗಿರುತ್ತೆ, ನಿಮ್ಮ ನೆಕ್ಸ್ಟ್ ಮೀಟಿಂಗ್. ವಾವ್, ದೇರ್ ಈಸ್ 3 ಆಫ್ ಸ್ವಾರ್ಡ್ಸ್. ಅಮೇಝಿಂಗ್ ಗೈಸ್, ಜಸ್ಟ್ ಅಮೇಝಿಂಗ್, ಬಿಕಾಸ್ ಅಮೇಝಿಂಗ್ ಕಾರ್ಡ್ಸ್ಗಳು ಪಾಪಪ್ ಆಗ್ತಾ ಇದೆ. ದೇರ್ ಈಸ್ ಜಡ್ಜ್ಮೆಂಟ್. ಸಿ, ಇಟ್ಸ್ ಅ ಡಬಲ್ ಕನ್ಫರ್ಮೇಶನ್. ತುಂಬಾ ಜನಕ್ಕೆ ರೀಕಾನ್ಸಿಲಿಯೇಷನ್ ಆಗ್ತಾ ಇರೋದು, ನಿಮ್ಮ ಎಕ್ಸ್ ಪಾರ್ಟ್ನರ್ ಅವರ ನಿಮ್ಮ ಒಂದು ವ್ಯಾಲ್ಯೂ ಗೊತ್ತಾಗಿ ರಿಟರ್ನ್ ಆಗ್ತಾ ಇರೋದು, ಅವರ ಒಂದು ತಪ್ಪು ರಿಯಲೈಸೇಷನ್ ಆಗಿರೋದು. ಲೆಟ್ಸ್ ಸಿ ಅವರ ಒಂದು ಪ್ರೊಫೆಷನ್ ಏನಾಗಿರುತ್ತೆ ಅಂತ ನೋಡೋಣ. ವಾವ್, ಬ್ಯೂಟಿಫುಲ್. ದೇರ್ ಈಸ್ ಕಿಂಗ್ ಆಫ್ ಪೆಂಟಕಲ್ಸ್. ಆಲ್ ರೈಟ್, ಲೆಟ್ಸ್ ಸಿ ನಾವು ಡೀಪ್ ಆಗಿ ಹೋಗೋಣ. ರೈಟ್, ಓಕೆ. ಸೆವೆನ್ ಆಫ್ ಸ್ವಾರ್ಡ್ಸ್. ಐ ಡೋಂಟ್ ನೋ, ನನ್ನ ರೀಸೆಂಟ್ ರೀಡಿಂಗ್, ಮೋಸ್ಟ್ ಆಫ್ ಮೈ ರೀಸೆಂಟ್ ರೀಡಿಂಗ್ಸ್ ಅಲ್ಲಿ ಸೆವೆನ್ ಆಫ್ ಸ್ವಾರ್ಡ್ಸ್ ಎದ್ದು ಬಿದ್ದು ಬರ್ತಾ ಇದೆ. ಐ ಡೋಂಟ್ ನೋ ವಾಟ್ ಈಸ್ ಗೋಯಿಂಗ್ ಆನ್. ಅಂದ್ರೆ ಇಟ್ಸ್ ಅನ್ ಇಂಡಿಕೇಶನ್ ಜನರು ತುಂಬಾ ಸ್ಮಾರ್ಟ್ ಆಗ್ತಾ ಇದ್ದಾರೆ, ಅಥವಾ ಈಗಿನ ಜನರೇಷನ್ ಅಲ್ಲಿ ಸೆನ್ಸಿಟಿವ್ ಎಮೋಷನಲ್ ಪೀಪಲ್ ಅಂದ್ರೆ ಇಟ್ಸ್ ಡಿಸ್ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಬಟ್ ಆ ಒಂದು ನ್ಯಾಚುರಾಲಿಟಿ ಉಳಿದ್ರೆ ಅದು ಯಾವತ್ತಿಗೂ ಅದಕ್ಕೆ ವ್ಯಾಲ್ಯೂ ಇರುತ್ತೆ. ಬಟ್ ಸ್ಮಾರ್ಟ್ ಆಗಿದ್ರೆ ದಟ್ಸ್ ಅ ಪ್ಲಸ್ ಪಾಯಿಂಟ್, ರೈಟ್? ಸೊ ಪರ್ಸನಾಲಿಟಿ ಅಂತ ಬಂದ್ರೆ, ಎಸ್, ಸೆವೆನ್ ಆಫ್ ಸ್ವಾರ್ಡ್ಸ್ ಅಂತ ಬಂದ್ರೆ ಅ ಬಿಟ್ ಆಫ್ ನೆಗೆಟಿವ್ ಕಾರ್ಡ್ ಅಂತಾನೆ ಹೇಳ್ಬೋದು. ಬಟ್ ಈ ಒಂದು ಸಿಚುವೇಶನ್ ಅಲ್ಲಿ ಡೆಫಿನೆಟ್ಲಿ ವೆರಿ ಪ್ರೈವೇಟ್ ಪರ್ಸನ್. ಇವರ ಒಂದು ಇನ್ನರ್ ಡೀಪ್ ಪ್ಲಾನ್ಸ್, ಅವ್ರ ಲೈಫ್ ಪ್ಲಾನ್ಸ್ ಆಗಿರ್ಬೋದು, ಲೈಫ್ ಗೋಲ್ಸ್ ಆಗಿರ್ಬೋದು, ಅದನ್ನ ಯಾರ ಜೊತೆನೂ ಹೇಳ್ಕೊಳಲ್ಲ ಇವರು. ಅಷ್ಟು ಕಂಫರ್ಟ್ನೆಸ್ ಯಾರ ಜೊತೆನೂ ಆಗಲ್ಲ ಇವರು. ಅವರ ಒಂದು ಟ್ರೂತ್ ಯಾರ ಜೊತೆನೂ ಹೇಳ್ಕೊಳಲ್ಲ, ಅವ್ರ ಬಗ್ಗೆ ಯಾರ ಜೊತೆನೂ ರಿವೀಲ್ ಮಾಡ್ಕೊಳಲ್ಲ. ತುಂಬಾ ಅಬ್ಸರ್ವ್ ಮಾಡ್ತಾರೆ ಜನರನ್ನ, ತುಂಬಾ ಕೇರ್ಫುಲ್ ಆಗಿರ್ತಾರೆ. ಮೇ ಬಿ ಇಟ್ಸ್ ಬಿಕಾಸ್ ಅವ್ರ ಲೈಫಲ್ಲೂ ಒಂದು ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಆಗಿರುತ್ತೆ. ಮೇ ಬಿ ಅವ್ರ ಲೈಫಲ್ಲೂ ಫ್ರೆಂಡ್ಸ್ ಅಂತ ನಂಬಿರ್ತಾರೆ, ಯಾರೋ ಕೈ ಕೊಟ್ಟಿರ್ತಾರೆ, ಈ ತರ ಎಲ್ಲ ಮೋಸ ಆಗಿರೋದ್ರಿಂದ ಮೇ ಬಿ ತುಂಬಾ ಕೇರ್ಫುಲ್ ಆಗಿರ್ತಾರೆ. ಈಸಿಯಾಗಿ ಯಾರ ಜೊತೆನೂ ಕಮ್ಯುನಿಕೇಟ್ ಮಾಡಲ್ಲ, ಯಾರ ಜೊತೆನೂ ಹೊಂದ್ಕೊಳ್ಳಲ್ಲ. ಈವನ್ ದೋ ವೆರಿ ಎಕ್ಸೈಟಿಂಗ್ ಪರ್ಸನ್ ಆಗಿರ್ತಾರೆ ಇವರು, ಇಲ್ಲ ಅಂತ ಅಲ್ಲ. ಬಟ್ ವೆರಿ ಆಕ್ಟಿವ್ ಪರ್ಸನ್ ಆಗಿರ್ತಾರೆ. ಬಟ್ ಯಾವಾಗ ಒಂದು ಕ್ಲೋಸ್ ಸರ್ಕಲ್ ಅಂತ ಬರುತ್ತೆ, ಎಲ್ಲಾರ ಜೊತೆ ಇವರು ಮಾತುಕತೆ ಆಡೋದಾಗ್ಲಿ, ಎಲ್ಲಾರ ಜೊತೆ ಕ್ಲೋಸ್ ಆಗೋದಾಗ್ಲಿ, ಇದೆಲ್ಲ ಮಾಡಲ್ಲ ಇವರು. ಅವ್ರಿಗೊಂದು ಫೀಲ್ ಅಂದ್ರೆ, ಅವ್ರ ಲೈಫಿಗೆ ಒಂದು ಪಾಸ್ವರ್ಡ್ ಹಾಕೋಬಿಟ್ಟಿರ್ತಾರೆ. ಈಗ ಮೊಬೈಲ್ ಪಾಸ್ವರ್ಡ್ ತರ, ಆ ಪಾಸ್ವರ್ಡ್ನ ಯಾರಿಗೂ ಹೇಳಲ್ಲ, ಒಂದು ಸೆಕ್ಯೂರ್ ಆಗಿ ಇಟ್ಕೊಂಡಿರ್ತಾರೆ, ಯಾರನ್ನೂ ಅಷ್ಟು ಕ್ಲೋಸ್ ಮಾಡ್ಕೊಳ್ಳಲ್ಲ. ಬಿಕಾಸ್ ಅವ್ರಿಗೆ ಒಂದು ಫೀಲ್ ಅಂದ್ರೆ, ನನ್ನ ಲೈಫಿಗೆ ನನಗೆ ಅಷ್ಟು ಹತ್ರ ಆಗುವಂತ ಪರ್ಸನ್ ಯಾರು ಬಂದಿಲ್ಲ, ಯಾರನ್ನ ನಾನು ಬಿಡ್ಕೊಳ್ಳೋದು ಇಲ್ಲ ಅಂತ ಒಂದು ಫೀಲ್ ಇವ್ರಿಗೆ. ಸೊ ಇಟ್ಸ್ ಮೋರ್ ಲೈಕ್, ನಾನು ಹೇಳ್ದೆ, ಥಿಂಕ್ ಮಾಡ್ತಾರೆ ಇವ್ರು ಜಾಸ್ತಿ ಅಂತ. ಈ ಪರ್ಸನ್ ಯಾವ ತರ ಅಂದ್ರೆ, ಏನೇ ಒಂದು ಆಕ್ಷನ್ ತಗೊಳೋದಕ್ಕೂ ಮುಂಚೆ ತುಂಬಾ ಯೋಚನೆ ಮಾಡ್ತಾರೆ. ಸೊ ಅವ್ರ ಎಮೋಷನ್ಸ್ ಅಂತ ಬಂದ್ರೆ ಏಡಿ ತರ ಸುತ್ತ ಒಂದು ಸ್ಟ್ರಾಂಗ್ ವಾಲ್ ಕಟ್ಕೊಂಡಿರ್ತಾರೆ, ಒಂದು ಪ್ರೊಟೆಕ್ಷನ್ ವಾಲ್ ಕಟ್ಕೊಂಡಿರ್ತಾರೆ. ಯಾರ ಜೊತೆನೂ ಅಂತ ಒಂದು ಕ್ಲೋಸ್ ಆಗಲ್ಲ. ಕ್ಲೋಸ್ ಆದ್ರು ಅಂದ್ರೆ ದಟ್ಸ್ ಅ ಪ್ಲಸ್ ಪಾಯಿಂಟ್, ಬಿಕಾಸ್ ಯಾರ ಜೊತೆ ಅಷ್ಟು ಕ್ಲೋಸ್ ಆಗಲ್ಲ, ರೈಟ್? ನಿಮ್ಮ ಒಂದು ಮೀಟಿಂಗ್ ಸೆಟಪ್ ಫಸ್ಟ್ ಟೈಮ್ ನೀವು ಮೀಟ್ ಆದಾಗ ಹೆಂಗಿರುತ್ತೆ, ಅಥವಾ ನೆಕ್ಸ್ಟ್ ಟೈಮ್ ನೀವು ಮೀಟ್ ಆದಾಗ ಹೆಂಗಿರುತ್ತೆ ಅಂತ. 3 ಆಫ್ ಸ್ವಾರ್ಡ್ಸ್ ವೆರಿ ರಾ ಎಮೋಷನ್ ಇದು, ಎಮೋಷನಲ್ ವೈಬ್ ಇದು. ಐ ಫೀಲ್ ಯಾವ ಒಂದು ಪ್ಲೇಸ್ ಅಲ್ಲಿ ಅಂದ್ರೆ, ಆ ಪ್ಲೇಸ್ ನಿಮಗೆ ಹೀಲ್ ಮಾಡಕ್ ಹೆಲ್ಪ್ ಮಾಡುತ್ತೆ. ಪಾಸ್ಟ್ ಏನೇ ಒಂದು ಸಿಚುವೇಶನ್ ಆಗಿರೋ ಅದನ್ನ ಮರ್ತಿ ಹೊರ ಕರ್ಕೊಬರೋದಕ್ಕೆ ಟ್ರೈ ಮಾಡುತ್ತೆ. ಐ ಫೀಲ್ ಒಂದು ಡಿಫಿಕಲ್ಟ್ ಟೈಮಲ್ಲಿ ನೀವು ಈ ಪರ್ಸನ್ ಮೀಟ್ ಆಗ್ಬೋದು. ನಿಮ್ಮ ಲೈಫಲ್ಲಿ ಏನೋ ಒಂದು ಡಿಫಿಕಲ್ಟ್ ಸಿಚುವೇಶನ್ ಆಗಿರುತ್ತೆ, ಚಾಲೆಂಜಿಂಗ್ ಸಿಚುವೇಶನ್ ಆಗಿರುತ್ತೆ. ಆ ಒಂದು ಮೂಮೆಂಟಲ್ಲಿ ನಿಮಗೆ ಶೇರ್ ಮಾಡಬೇಕು, ಯಾರ ಜನರು ಹೇಳ್ಕೋಬೇಕು, ನನ್ನ ಕಷ್ಟನ ಯಾರ ಜನರು ಶೇರ್ ಮಾಡ್ಕೋಬೇಕು ಅಂತ ಫೀಲ್ ಆಗುತ್ತೆ. ಆ ಒಂದು ಮೂಮೆಂಟಲ್ಲಿ ನೀವು ಇವ್ರನ್ನ ಮೀಟ್ ಆಗೋ ಪಾಸಿಬಿಲಿಟಿ ಇದೆ. ಐ ಫೀಲ್ ಆಲ್ ಆಫ್ ಅ ಸಡನ್ ನೀವು ಮೀಟ್ ಆಗ್ತೀರಾ. ಯಾವುದೇ ಒಂದು ಎನ್ವಿರಾನ್ಮೆಂಟ್ ಹೇಳೋದಕ್ಕಿಂತ ಮೇ ಬಿ ಒಂದು ಮೂಮೆಂಟಲ್ಲಿ ಅವರಿಗೆ ಅಟ್ಲೀಸ್ಟ್ ಫೀಲ್ ಆಗುತ್ತೆ, ನನಗೆ ಆಗ್ತಾ ಇಲ್ಲ, ನಂಗೆ ತುಂಬಾ ಕಷ್ಟ ಆಗ್ತಾ ಇದೆ, ಈ ಎಮೋಷನ್ಸ್ ನಾನು ಯಾವ್ದಾದ್ರು ಹೇಳ್ಕೋಬೇಕು, ನಾನು ಯಾರ ಜೊತೆ ಶೇರ್ ಮಾಡಬೇಕು, ನಾನು ಈ ಕಷ್ಟಗಳನ್ನ ಶೇರ್ ಮಾಡಬೇಕು. ಸೊ ಈ ತರ ಆಲ್ ಆಫ್ ಅ ಸಡನ್
ಅವ್ರಿಗೆ ಆ ಕಾಲಿಂಗ್ ಬರುತ್ತೆ. ಐ ಟೋಲ್ಡ್ ಜಡ್ಜ್ಮೆಂಟ್ ಬಂತು ಅಂದ್ರೆ ಆ ಒಂದು ಇನ್ನರ್ ಕಾಲಿಂಗ್ ಇರುತ್ತೆ. ಓಕೆ, ಏನೋ ಇದೆ ನಮ್ಮಿಬ್ರು ಮಧ್ಯ, ಓಕೆ ನನಗದ್ ಬೇಜಾರಾಯ್ತು. ನಿಮಗೆ ಇವಾಗ್ಲೂ ಫೀಲ್ ಆಗ್ತಾ ಇರ್ಬೋದು ಗ್ರೂಪ್ ಟು, ಯಾವಾಗೆಲ್ಲ ನೀವು ಆ ಒಂದು ವೀಕ್ ಡೇ ಫೀಲ್ ಮಾಡ್ತೀರಾ, ಓಕೆ ನಂಗೆ ಆಫೀಸಲ್ಲಿ ಇವತ್ತು ಒಂಥರ ತುಂಬಾ ಬೇಜಾರಾಯ್ತು, ನಾನು ಇನ್ನ ಹೇಳ್ಕೋಬೇಕು, ನನಗೆ ಅದೇ ಪರ್ಸನ್ಗೆ ನಾನು ಹೇಳ್ಕೋಬೇಕು, ಅದೇ ಪರ್ಸನ್ ನನಗೆ ರೈಟ್ ಪರ್ಸನ್, ಈ ತರ ತುಂಬಾ ಸತಿ ನಿಮಗೆ ಫೀಲ್ ಆಗಿದೆ ಕೂಡ. ಬಟ್ ಮೇ ಬಿ ನೀವು ಹೇಳ್ಕೊಂಡಿರಲ್ಲ, ಓಪನ್ ಅಪ್ ಆಗಿರಲ್ಲ. ಬಟ್ ಫೈನಲಿ ಅದೊಂದು ಫೀಲ್ ಆಗ್ಬಿಡುತ್ತೆ, ಇದರ್ ನಿಮಗೆ ಅಥವಾ ಅವ್ರಿಗೆ, ಇಲ್ಲ ನಾನು ಹೇಳ್ಕೊಬಿಡ್ತೀನಿ, ಇಲ್ಲ ನಾನು ಕಾಂಟ್ಯಾಕ್ಟ್ ಮಾಡ್ಬಿಡ್ತೀನಿ, ಏನಾಗತ್ ನೋಡೋಣ, ಆ ತರ ಫೈನಲಿ ಅಪ್ರೋಚ್ ಮಾಡೋದನ್ನ ನೋಡ್ತಾ ಇದೀನಿ. ನಿಮ್ಮ ನೆಕ್ಸ್ಟ್ ಕಾನ್ವರ್ಸೇಷನ್, ನಿಮ್ಮಲ್ಲಿ ಏನ್ ಲೈಫಲ್ಲಿ ಏನು ಒಂದು ಹೇಳ್ಕೋಬೇಕಾದ ಸಿಚುವೇಶನ್ ಆಗಿರುತ್ತೆ, ಅದನ್ನ ಹೇಳ್ಕೊಂಡು ಮನಸ್ಸನ್ನ ಹಗುರ ಮಾಡ್ಕೊಳ್ಳೋದು, ಹೀಲ್ ಮಾಡ್ಕೊಳ್ಳೋದನ್ನ ನೋಡ್ತಾ ಇದೀನಿ. ಅವರ ಪ್ರೊಫೆಷನ್ ಬ್ಯೂಟಿಫುಲ್, ಕಿಂಗ್ ಆಫ್ ಪೆಂಟಕಲ್ಸ್ ಬಂದಿದೆ. ಸೊ ಡೆಫಿನೆಟ್ಲಿ ವೆರಿ ಸಕ್ಸಸ್ಫುಲ್ ಪರ್ಸನ್ ಆಗಿರ್ತಾರೆ ಅವರು. ವೆರಿ ಸ್ಟೇಬಲ್ ಇನ್ಕಮ್ ಇರುತ್ತೆ ಇವ್ರಿಗೆ. ಡೆಫಿನೆಟ್ಲಿ ತುಂಬಾ ಚೆನ್ನಾಗಿ ಅರ್ನ್ ಮಾಡ್ತಾ ಇರ್ತಾರೆ, ದುಡ್ಡು ಮಾಡ್ತಾ ಇರ್ತಾರೆ, ತುಂಬಾ ಚೆನ್ನಾಗಿ ಮನೆ ಕಟ್ಸ್ಕೊಂಡಿರ್ತಾರೆ, ಒಳ್ಳೆ ವೆಹಿಕಲ್ ಇರುತ್ತೆ, ಒಳ್ಳೆ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಯಾವ ಒಂದು ಕೆಲಸದಲ್ಲಿ ಇರ್ತಾರೆ ಅದರಲ್ಲಿ ಒಂದು ಪ್ರಮೋಟೆಡ್ ಪರ್ಸನ್, ಅಂದ್ರೆ ಮ್ಯಾನೇಜರ್ ರೋಲ್ ಅಥವಾ ಲೀಡ್ ರೋಲ್, ಸಿಇಒ ರೋಲ್, ಫಿನಾನ್ಸ್ ಅಲ್ಲಿ ಇರ್ಬೋದು, ಬಿಸ್ನೆಸ್ ಅಲ್ಲಿ ಇರ್ಬೋದು, ರಿಯಲ್ ಎಸ್ಟೇಟ್ ಅಲ್ಲೂ ಕೂಡ ಇರ್ಬೋದು. ಸೊ ಡೆಫಿನೆಟ್ಲಿ ಕರಿಯರ್ ವೈಸ್ ವೆರಿ ವೆಲ್ ಸೆಟಲ್ಡ್. ಅಂದ್ರೆ ಇವಾಗ ಅಷ್ಟೇ ಅಲ್ಲ, ಲಾಂಗ್ ಟರ್ಮ್ ಅವರ ಒಂದು ಮಕ್ಕಳಿಗೂ ಕೂಡ ಅವರು ಸೇಫ್ ಝೋನ್ ಇಟ್ಕೊಂಡಿರ್ತಾರೆ, ಅಷ್ಟು ದುಡ್ಡಿರುತ್ತೆ ಅಂತ ಹೇಳ್ಬೋದು. ಬಿಕಾಸ್ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ ಈ ಒಂದು ಎಂಪೈರ್ ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ, ಈ ಒಂದು ಸಿಚುವೇಶನ್ಗೆ ಅವರು ಬರೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ. ದಟ್ ಈಸ್ ದ ರೀಸನ್ ವೆರಿ ಸ್ಟಡಿ ಅಂಡ್ ತುಂಬಾ ವ್ಯಾಲ್ಯೂ ಇರೋ ಒಂದು ಪರ್ಸನ್ ಆಗಿರ್ತಾರೆ. ಡೆಫಿನೆಟ್ಲಿ ಇವ್ರನ್ನ ಫಸ್ಟ್ ಟೈಮ್ ಸಡನ್ ಆಗಿ ಅವ್ರನ್ನ ನೋಡಿದಾಗ ನಿಮಗೆ ಅನ್ಕೊಳ್ಳೋದೇ ಇಲ್ಲ ಇವರು ಇಷ್ಟೊಂದು ಸೀಕ್ರೆಟಿವ್, ಇಷ್ಟೊಂದು ಯಾಚನೆ ಕ್ಲೋಸ್ ಆಗಲ್ವಾ. ಬಿಕಾಸ್ ಅವ್ರ ಹೊರಗಡೆ ವೆರಿ ಒಂಥರ ಎಕ್ಸ್ಟ್ರೋವರ್ಟ್ ಕೈಂಡ್ ಆಫ್ ವೈಬ್ ಕೊಡ್ತಾ ಇರ್ತಾರೆ ಎಲ್ಲರಿಗೂ, ಎಲ್ಲ ಜೊತೆ ಕ್ಲೋಸ್ ಆಗ್ತೀನಿ ಅನ್ನೋ ಒಂದು ವೈಬ್ ಕೊಡ್ತಾ ಇರ್ತಾರೆ. ಬಟ್ ತುಂಬಾನೇ ಪ್ರೈವೇಟ್, ತುಂಬಾನೇ ಯಾಚನೋ ಜಾಸ್ತಿ ಹೇಳ್ಕೊಳಲ್ಲ, ಆ ಥರ ಒಂದು ಪರ್ಸನ್ ಆಗಿರ್ತಾರೆ, ಡೀಪ್ ಇನ್ಸೈಡ್ ಅಂತಾನೆ ಹೇಳ್ಬೋದು ಗ್ರೂಪ್ 2. ಸೊ ಲೆಟ್ಸ್ ಸಿ ನೆಕ್ಸ್ಟ್ ಕಾನ್ವರ್ಸೇಷನ್ ನಿಮ್ಮಿಬ್ರು ಮಧ್ಯ ಯಾವ ಒಂದು ಕಾನ್ವರ್ಸೇಷನ್ ಆಗಿರುತ್ತೆ, ನೆಕ್ಸ್ಟ್ ಕಮ್ಯುನಿಕೇಶನ್ ಏನ್ರ ಬಗ್ಗೆ ನೀವಿಬ್ರು ಮಾತುಕತೆ ಮಾಡ್ಕೊಬಹುದು ಅಂತ. There is why do I deserve someone like you? Whoa. People don't believe in me. Definitely. ನಾನು ನಿಮಗೆ ಹೇಳಿದೆ, ಲೈಕ್ ಇವರಿಗೊಂದು ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಆಗಿದೆ, ಅದಕ್ಕೆ ಅವರು ತುಂಬಾ ಜನರ ಜೊತೆ ಪ್ರೈವೇಟ್ ಆಗಿ ಇಟ್ಕೊಂಡಿರ್ತಾರೆ ಎಲ್ಲ ಸಿಚುವೇಶನ್ ಕೂಡ ಅಂತ. ಒನ್ ಥಿಂಗ್ ನಾನು ಇಲ್ಲಿ ಏನ್ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಪೀಪಲ್ ಅಂತ ಹೇಳಿರೋದು ಅವರು ಜನರಿಗಲ್ಲ, ಮೇ ಬಿ ನಿಮಗೆ ಹೇಳಿದ್ದಾರೆ. ಮೇ ಬಿ ಯು ಡೋಂಟ್ ಬಿಲೀವ್ ಇನ್ ಮೀ ಅಂತ ನಿಮಗೆ ಡೈರೆಕ್ಟ್ ಆಗಿ ಕ್ವೆಶನ್ ಮಾಡ್ತಾ ಇದ್ದಾರೆ. ಮೇ ಬಿ ಇಲ್ಲ ಒಂದ್ ಕಡೆ ಅವರ ಒಂದು ತಪ್ಪು ಅವ್ರಿಗೆ ರಿಯಲೈಸೇಷನ್ ಆಗಿದೆ. ಮೇ ಬಿ 3 of Swords ಅಗೇನ್ ಥರ್ಡ್ ಪಾರ್ಟಿ ಸಿಚುವೇಶನ್ ಆಗಿತ್ತು, ಮೇ ಬಿ ಇವ್ರು ಚೀಟ್ ಮಾಡಿರೋ ಪಾಸಿಬಿಲಿಟಿ ಇದೆ. ಐ ಫೀಲ್ ಅಗೇನ್ ಇಟ್ಸ್ ಅನ್ ಇಂಡಿಕೇಶನ್. ದ ಥಿಂಗ್ ಇಸ್, ನಾನು ಜನರಲ್ ಆಗಿ ಹೇಳ್ಬೇಕಂದ್ರೆ ಒಂದ್ಸತಿ ಮೋಸ ಮಾಡಿದವರು ಇನ್ನೊಂದ್ಸತಿ ಮಾಡಬಾರ್ದು ಅಂತ ಇಲ್ಲ, ರೈಟ್? ಅವರ ಒಂದು ಪರ್ಸನಾಲಿಟಿಲಿ ಇನ್ನರ್ ಬಿಲ್ಟ್ ಆಗಿರುತ್ತೆ. ಬಟ್ ಐ ಫೀಲ್ ಈ ಒಂದು ಪರ್ಸನ್ ಅವರ ತಪ್ಪು ರಿಯಲೈಸೇಷನ್ ಮಾಡ್ಕೊಂಡಿದ್ದಾರೆ. ದಟ್ಸ್ ವೈ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ ಇಲ್ಲಿ. ಜಡ್ಜ್ಮೆಂಟ್ ಇಸ್ ನಾಟ್ ಅ ನಾರ್ಮಲ್ ಕಾರ್ಡ್, ಓಕೆ? ಸೊ ಇಟ್ಸ್ ಅನ್ ಇಂಡಿಕೇಶನ್. ತುಂಬಾ ಇವ್ರ ಬಗ್ಗೆ ಇವ್ರಿಗೆ ತುಂಬಾ ಡೌಟ್ ಇದೆ. ನೆಕ್ಸ್ಟ್ ಬಿಕಾಸ್ ಈ ತರ ಕೇಳ್ತಾ ಇದ್ದಾರೆ ಅಂದ್ರೆ ಅವ್ರ ಮೇಲೆ ಅವ್ರಿಗೆ ಡೌಟ್ ಇದೆ. ನಾನ್ ಒಳ್ಳೆಯವರ, ನಾನು ಒಳ್ಳೇದ್ ಮಾಡ್ತಾ ಇದೀನ? ಬಿಕಾಸ್ ಡೆಫಿನೆಟ್ಲಿ ನಿಮ್ನ ಅಡ್ಮೈರ್ ಮಾಡ್ತಾರೆ. ನೆಕ್ಸ್ಟ್ ಕಾನ್ವರ್ಸೇಷನ್ ನಿಮ್ಮಿಬ್ರು ಮಧ್ಯದಲ್ಲಿ ಡೆಫಿನೆಟ್ಲಿ ನಿಮ್ನ ಹೊಗಳ್ತಾರೆ ಅವರು. ನಿನಗ್ ನನ್ಕಿಂತ ಒಳ್ಳೆಯವರೇ ಸಿಗ್ಬೇಕಿತ್ತು, ನಾನ್ ಸಿಗ್ಬಾರ್ದಿತ್ತು, ಈ ಕನೆಕ್ಷನ್ ಆಗ್ಬಾರ್ದಿತ್ತು, ಅವಾಗ ನೀನ್ ಇನ್ನೂ ಚೆನ್ನಾಗಿರ್ತಾ ಇದ್ಯೇನೋ. ಅವ್ರನ್ನ ಅವರೇ ಅಂಡರ್ ಎಸ್ಟಿಮೇಟ್ ಮಾಡ್ಕೊಳ್ಳೋದು, ಪಾಸ್ಟ್ ಅಲ್ಲಿ ಆದ ಕೆಲವೊಂದು ಸಿಚುವೇಶನ್ ಬಗ್ಗೆ ಹೇಳ್ಕೊಳ್ಳೋದು, ಆ ಪೇನ್ ಬಗ್ಗೆ ಹೇಳ್ಕೊಳ್ಳೋದು. 3 of Swords ಅಂದ್ರೆ ಎಗೇನ್ ಮೇ ಬಿ ನೀವು ನಿಮ್ಮಿಬ್ರು ಮಧ್ಯೆನೆ ಮತ್ತೆ ನಿಮ್ಮಿಬ್ರು ಕನೆಕ್ಷನ್ ಬಗ್ಗೆನೆ ಮತ್ತೆ ನೀವು ಮಾತುಕತೆ ಮಾಡ್ಕೊಳ್ಳೋ ಪಾಸಿಬಿಲಿಟಿ ಇದೆ. ಸೊ ಡೆಫಿನೆಟ್ಲಿ ನೆಕ್ಸ್ಟ್ ಕಾನ್ವರ್ಸೇಷನ್ ಯಾವುದೇ ರೀತಿ ನೆಕ್ಸ್ಟ್ ನಿನ್ ಪ್ಲಾನ್ಸ್ ಏನು, ನನ್ನ ಪ್ಲಾನ್ಸ್ ಏನು, ಆ ತರ ಕ್ಯಾಶುವಲ್ ಆಗಂತೂ ಇರಲ್ಲ. ಸಮಥಿಂಗ್ ಡೀಪ್ ಕಾನ್ವರ್ಸೇಷನ್ ಆಗುತ್ತೆ ಅಂತ ಇಟ್ಸ್ ಅನ್ ಇಂಡಿಕೇಶನ್. ಒಂದಷ್ಟು ಸತ್ಯಗಳು ಹೊರಗೆ ಬರೋದನ್ನ ನೋಡ್ತಾ ಇದೀನಿ. ಸಿ ಜಡ್ಜ್ಮೆಂಟ್ ಬಂದಿದೆ, 3 of Swords.
ಆ್ಯಂಡ್ ಇಲ್ಲೂ ಕೂಡ ಈ ಕಾನ್ವರ್ಸೇಷನ್ ಬಂದಿದೆ ಅಂದರೆ ಒಂದಷ್ಟು ಸತ್ಯಗಳು ಹೊರಗೆ ಬರುತ್ತೆ, ಡೀಪ್ ಸತ್ಯಗಳು ಅಂತಾನೆ ಹೇಳ್ಬೋದು. ಫೈನಲಿ ಓಪನ್ ಅಪ್ ಆಗೋದನ್ನ ನೋಡ್ತಾ ಇದೀನಿ ಅವ್ರು ನಿಮ್ಮ ಜೊತೆ. ಅವರ ಇನ್ಸೆಕ್ಯೂರ್ ಫೈನಲಿ ಅವರ ಒಂದು ಮೊಬೈಲ್ ಪಾಸ್ವರ್ಡ್ನ ಶೇರ್ ಮಾಡ್ಕೊಳ್ಳೋದು ಫೈನಲಿ ನಿಮ್ಮ ಜೊತೆ. ಒಂದಷ್ಟು ಸಿಚುವೇಶನ್ಗಳನ್ನ ನಿಮಗೆ ಫೈನಲಿ ಹೇಳೋದು, ಮುಂಚೆ ಹೇಳೇ ಇರಲಿಲ್ಲ ಬಟ್ ಫೈನಲಿ ಅವರು ನಿಮ್ಮನ್ನ ಟ್ರಸ್ಟ್ ಮಾಡೋದು, ಒಂದಷ್ಟು ಇಂಟಿಮೇಟ್ ಕಾನ್ವರ್ಸೇಷನ್ಸ್ ಮಾತುಕತೆ ನಿಮ್ಮಿಬ್ರು ಮಧ್ಯೆ ಆಗೋದನ್ನ ನೋಡ್ತಾ ಇದ್ದೀನಿ. ಡೆಫಿನೆಟ್ಲಿ ಈ ಒಂದು ಕಾನ್ವರ್ಸೇಷನ್ ಆದ್ಮೇಲೆ ಇದೊಂಥರ ಲೈಫ್ ಟರ್ನಿಂಗ್ ಪಾಯಿಂಟೇ ಆಗಿರುತ್ತೆ ನಿಮ್ಮಿಬ್ರು ಮಧ್ಯ. ಬಿಕಾಸ್ ಅವರ ಒಂದಷ್ಟು ಇನ್ಸೆಕ್ಯೂರಿಟೀಸ್ ಬಗ್ಗೆ ಹೇಳ್ಕೊಳ್ಳೋದು, ಅಂದ್ರೆ ಯಾರ ಜನ ಹೇಳ್ಕೊಂಡಿರಲ್ಲ ಅದನ್ನೆಲ್ಲ ಹೇಳ್ಕೊಂಡಾಗ ನಿಮ್ಮಿಬ್ರು ಮಧ್ಯೆ ಇದ್ದ ಒಂದು ಗೋಡೆ ಬಿದ್ದೋಗ್ಬಿಡುತ್ತೆ. ಅಂದ್ರೆ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಏನಿದೆ ಅದನ್ನ ಸತ್ಯ ಹೇಳ್ಬಿಡ್ತಾರೆ. ಸೊ ಫೈನಲ್ ನಿಮಗೆ ಗೊತ್ತಾಗುತ್ತೆ ಅವ್ರ ಹಾರ್ಟಲ್ಲಿ ನಿಮ್ಮ ಬಗ್ಗೆ ಏನು ಓಡ್ತಾ ಇದೆ, ಅವ್ರ ತಲೆಯಲ್ಲಿ ನಿಮ್ಮ ಬಗ್ಗೆ ಏನು ಓಡ್ತಾ ಇದೆ. ಸೊ ನಿಮಗೊಂಥರ ರಿಯಲೈಸ್ ಆಗುತ್ತೆ ಈ ಪರ್ಸನ್ ಈ ಸೈಲೆನ್ಸ್ ಹಿಂದೆ ತುಂಬಾ ಅವರ ಪೇನ್ ನ ಹೈಡ್ ಮಾಡಿದ್ರು ಅಂತ. ಸೊ ಎಸ್ ಗೈಸ್, ಗ್ರೂಪ್ 2 ವೆರಿ ಇಂಟಿಮೇಟ್ ರೀಡಿಂಗ್ ನ ಮಾಡ್ದಂಗೆ ಫೀಲ್ ಆಯ್ತು ನನಗಂತೂ. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ. ನೆಕ್ಸ್ಟ್ ನಿಮ್ಮ ಲೈಫಲ್ಲಿ ಯಾರು ಬರ್ತಾ ಇದ್ದಾರೆ, ನಿಮ್ಮಿಬ್ರು ಮಧ್ಯೆ ಯಾವ ಸಿಚುವೇಶನ್ ಓಡ್ತಾ ಇದೆ ಅಂತ. ರೈಟ್, ಏನನ್ಸು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಮತ್ತೆ ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಟೇಕ್ ಕೇರ್, ಐ ಲವ್ ಯು ಆಲ್, ಬಾಯ್.